ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಸೆಪ್ಟೆಂಬರ್ 2, 2020 ಹಿಂದೂ ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಟೆಲಿಕಾಸ್ ಗೆಟ್ 10 years ಟು ಪೇ AGR ಡ್ಯೂಸ್ ಟು ಗವರ್ಮೆಂಟ್. ಸೊ ಮೊದಲನೇದಾಗಿ ಈ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಅಂದರೆ ಏನು, ಹಾಗೂ ಟೆಲಿಕಾಂ ಕಂಪನಿಗಳು ಅದರಲ್ಲೂ ವೊಡಾಫೋನ್ ಮತ್ತು ಭಾರತಿ ಏರ್ಟೆಲ್ ಯಾಕೆ ಈ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾವೆ ಆ್ಯಂಡ್ ಯಾಕೆ ಇದು ಪದೇ ಪದೇ ಚರ್ಚೆಯಲ್ಲಿದೆ ಅನ್ನೋವಂಥದ್ದನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳಬೇಕು. ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇರುವಂಥದ್ದು, ಸುಪ್ರೀಂ ಕೋರ್ಟು ಜನವರಿ 23 ಒಳಗಡೆ ಅವರು ಈ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಏನಿತ್ತೋ ಇದನ್ನು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮಿಗೆ ಕಟ್ಟಬೇಕಾಗಿರುತ್ತಿತ್ತು. ಸೊ ಅದು ಕಟ್ಟಿಲ್ಲ ಅವರು. ಅದರಲ್ಲೂ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮು ಸಹ ಸಮಯ ಕೊಟ್ಟಿರೋದ್ರಿಂದ ಇದು ಕಂಟೆಂಪ್ಟ್ ಆಫ್ ಕೋರ್ಟಿಗೆ ಕಾರಣವಾಗಿದೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂಥದ್ದು. ಹಾಗೆ ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಮೊದಲನೇದಾಗಿ AGR ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಅಂದರೆ ಏನು, ಇದನ್ನು ಯಾವ ರೀತಿಯಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಮತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದರೆ ಏನು ಅಂತ ಹೇಳಿ. ಸೊ ಇಲ್ಲಿ ಕೊಟ್ಟಿರುವಂತಹ ವಿಷಯ ನಮಗೆ UPSCಯಲ್ಲಿ ಮೇನ್ಸ್ ಸೆಕ್ಷನಲ್ಲಿ ನೋಡಿದಾಗ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಫಾರ್ ದ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ ಆ್ಯಂಡ್ ಡಿಸೈನಲ್ಲಿ ನಮಗೆ ಇದು ಸಹಕಾರಿಯಾಗಲಿದೆ. ಹಾಗೂ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ AGR ಅಂದರೆ ಏನು, ಅಥವಾ AGR ಈಸ್ ರಿಲೇಟೆಡ್ ಟು ವಾಟ್ ಅನ್ನುವಂಥ ಪ್ರಶ್ನೆಯೂ ಬರಬಹುದು. ಸೊ ಈಗ ಮೊದಲನೇದಾಗಿ AGR ಏನು ಅಂತ ನೋಡೋಣ. ಮೊದಲಿಗೆ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ನಿಂದ ಮಾಡಿದಂತಹ ಲೈಸೆನ್ಸ್ಗೆ ಇರುವಂತಹ ಯೂಸೇಜ್, ಅದನ್ನು ಏನು ಉಪಯೋಗ ಮಾಡ್ತಿದ್ದಾರೆ, ಮತ್ತು ಲೈಸೆನ್ಸ್ ಫೀ ಅಂತ ಏನು ಕರೀತಾರೆ, ಇವು ಎರಡಕ್ಕೆ ಸೇರಿದಂತಹ ಅಮೌಂಟ್ ಏನಿದೆ ಅದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮಿಗೆ ಸೇರಿರಬೇಕು. ಈ ಲೈಸೆನ್ಸ್ ಫೀಯಲ್ಲಿ ಎರಡು ಥರ. ಮೊದಲನೇದು ಸ್ಪೆಕ್ಟ್ರಮ್ ಯೂಸೇಜ್ ಚಾರ್ಜ್. ಸೊ ಏನು ಸ್ಪೆಕ್ಟ್ರಮ್ ಒಂದು ಕಂಪ್ನಿಗೆ ಅಲೋಕೇಟ್ ಆಗಿರುತ್ತದೆಯೋ ಆ ಅಲೋಕೇಟ್ ಆಗಿರುವಂತಹ ಯೂಸ್ ಮಾಡಿರುವಂತಹ ಚಾರ್ಜು. ಎರಡನೇದು ಲೈಸೆನ್ಸಿಂಗ್ ಫೀ. 1999ರಲ್ಲಿ ಭಾರತ ಸರ್ಕಾರ ಮತ್ತು ಟೆಲಿಕಾಂ ಕಂಪನಿಗಳ ನಡುವೆ ಒಂದು ಅಗ್ರಿಮೆಂಟ್ ಆಗಿರುತ್ತದೆ. ಆ ಅಗ್ರಿಮೆಂಟ್ನ ಅಡಿಯಲ್ಲಿ ಈ ಎರಡು ಫೀಸ್ ಏನು ಕಲೆಕ್ಷನ್ ಆಗ್ತಾವೋ ಇದ್ರದ್ದು ಶೇರನ್ನು ಏನು ಯೂಸ್ ಆಗ್ತಿದೆಯೋ ಅಥವಾ ಅದ್ರದ್ದು ಬಂದಿರೋಂತಹ ರೆವೆನ್ಯೂನ ಇಬ್ಬರು ಸರ್ಕಾರ ಮತ್ತು ಕಂಪನಿ ಇಬ್ಬರು ಶೇರ್ ಮಾಡ್ಕೋಬೇಕು ಅಂತ ಹೇಳಿರ್ತಾರೆ. ಸೊ ಇಲ್ಲಿ ವಿವಾದ ಹುಟ್ಕೊಂಡಿದ್ದು ಈ ಅಮೌಂಟ್ ಏನು ಕಲೆಕ್ಷನ್ ಆಗ್ತಾ ಇದೆ, ಅಥವಾ ಈ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಅಂತಂದರೆ ಕಲೆಕ್ಷನ್ ಆಗ್ತಾ ಇರುವಂಥದ್ದು. ಸೊ ಈ ರೆವಿನ್ಯೂಗೆ ಅಥವಾ ಈ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಒಳಗಡೆ ಯಾವ್ಯಾವ ಅಂಶಗಳು ಒಳಗೊಂಡಿರ್ತವೆ, ಆ ಅಂಶಗಳನ್ನು ಮೇಲೆ ವಿವಾದ ಶುರುವಾಗಿದ್ದು. 2005ರಲ್ಲಿ ಸೆಲ್ಯುಲಾರ್ ಆಪರೇಟರ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಸೊ ಇದು ಟೆಲಿಕಾಂ ಕಂಪನಿಗಳಿಗೆ ಸೇರಿರುವಂಥದ್ದು, ಇದು ಭಾರತ ಸರ್ಕಾರ ಕೊಟ್ಟಿರುವಂತಹ ಯಾವ್ಯಾವ ಅಂಶಗಳು AGRಲ್ಲಿ ಇನ್ವಾಲ್ವ್ ಆಗಿರ್ತಾವೋ ಅದರ ಬಗ್ಗೆ ಪೆಟಿಷನನ್ನು ಸರ್ಕಾರಕ್ಕೆ ಹಾಕಿರುತ್ತದೆ, ಅಂದರೆ ಸುಪ್ರೀಂ ಕೋರ್ಟಿಗೆ ಹಾಕಿರುತ್ತದೆ ಪೆಟಿಷನನ್ನು. ಸೊ 2015ರಲ್ಲಿ ಟೆಲಿಕಾಂ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಆ್ಯಂಡ್ ಅಪಿಲೇಟ್ ಟ್ರಿಬ್ಯುನಲ್ ಅಂಥೇಳಿ ಈ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಅಲ್ಲಿ ಕ್ಯಾಪಿಟಲ್ ರಿಸಿಪ್ಟ್ಸನ್ನು ಬಿಟ್ಟು ಬೇರೆ ಯಾವೆಲ್ಲ ರಿಸಿಪ್ಟ್ಸು ಬರ್ತಾವೋ ಕಂಪನಿಗೆ, ಅದ್ರ ಜೊತೆಯಲ್ಲಿ ನಾನ್ ಕೋರ್ ಸೋರ್ಸಸ್ಸಿಂದ ಅಂತಂದರೆ ಯಾವುದರ ಕಂಪನಿಗೆ ಬರುವಂಥ ರೆಂಟು, ಪ್ರಾಫಿಟ್ಸು ಮತ್ತು ಡಿವಿಡೆಂಡ್ಸು, ಅಂದರೆ ಯಾವುದಾದ್ರೂ ಶೇರ್ಸ್ಗಳಲ್ಲಿ ಹಾಕಿದಂತಹ ಹಣದಿಂದ ಬರುವಂತಹ ಪ್ರಾಫಿಟ್ಸ್, ಸೊ ಇವೆಲ್ಲವೂ AGR ಒಳಗೆ ಸೇರ್ಕೊಳ್ತವೆ ಅಂಥೇಳಿ. ಸೊ ಇಲ್ಲಿ ವಿವಾದ ಇರುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದು, ಪ್ರೈವೇಟ್ ಕಂಪನೀಸ್ ಹೇಳ್ತಾ ಇರುವಂಥದ್ದು ಬರೀ ರಿಸಿಪ್ಟ್ಸ್ನಷ್ಟೇ ತೊಗೋಬೇಕು, ಈ ರೆವಿನ್ಯೂ ಏನು ಬರ್ತಿದೆ ನಾನ್ ಕೋರ್ ಸೋರ್ಸಸ್ಸಿಂದ ಇದು AGR ಒಳಗೆ ಇನ್ವಾಲ್ವ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಇವೆರಡೂ ಸೇರಿರ್ತವೆ ಅಂತ ಹೇಳಿ. ಹಾಗೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾನು ನಿಮಗೆ ಗೊತ್ತಿದೆ, ಅದು ಫಾರೆಕ್ಸ್ ಅಡ್ಜಸ್ಟ್ಮೆಂಟ್, ಏನು ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಇರ್ತಾವೋ ಅದರಲ್ಲಿ ಮಾಡುವಂತಹ ರೆವಿನ್ಯೂ ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ಏನಿರ್ತವೆ ಅವು ಸಹ AGRಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಹೇಳ್ತಾ ಇರುವಂಥದ್ದು. ಹಾಗೆ ಯೂಶಲಿ ನಮಗೆ ಗೊತ್ತಿರೋ ಹಾಗೆ ಯಾವುದೇ ಬಿಸ್ನೆಸ್ ಆಗಿರಲಿ ಪ್ರಾಫಿಟ್ಸ್ಗೋಸ್ಕರ ವರ್ಕ್ ಮಾಡ್ತವೆ. ಸೊ ಈ ಟೆಲಿಕಾಂ ಕಂಪನೀಸು ಒಂದು ಕ್ಯಾಗ್ ರಿಪೋರ್ಟಿನ ಪ್ರಕಾರ ತಮಗೆ ಬರುವಂತಹ ಆದಾಯದಲ್ಲಿ ಒಂದಿಷ್ಟು ಅಂಡರ್ ರಿಪೋರ್ಟಿಂಗ್, ಅಂದರೆ ಸರಿಯಾಗಿ ಎಷ್ಟು ರೆವಿನ್ಯೂ ಬರ್ತಾ ಇದೆ ಅಂತ ತೋರಿಸ್ಕೊಳ್ತಾ ಇರಲಿಲ್ಲ. ಹಾಗೆ ಟೆಲಿಕಾಂ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಪಿಲೇಟ್ ಟ್ರಿಬ್ಯುನಲ್ ಏನಿದೆ, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಕೊಟ್ಟಿರುವಂತಹ ಡೆಫಿನೇಷನ್ ಏನಿತ್ತು AGRದು ನಾವು ನೋಡಿದ್ವಿ, ರಿಸಿಪ್ಟ್ಸ್, ಕ್ಯಾಪಿಟಲ್ ರಿಸಿಪ್ಟ್ಸ್ನ ಬಿಟ್ಟು, ಮತ್ತು ನಾನ್ ರೆವಿನ್ಯೂ ಸೋರ್ಸಸ್, ರೆಂಟ್ ಆಗಿರ್ಬೋದು, ಡಿವಿಡೆಂಡ್ಸ್ ಆಗಿರ್ಬೋದು, ಶೇರ್ಸ್ ಆಗಲಿ ಪ್ರಾಫಿಟ್ ಬಂದಿರೋಂತಹ ಆಗಿರ್ಬೋದು, ಸೊ ಇವೆಲ್ಲವೂ ಈ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಹೇಳಿದ ಹಾಗೆ ಕಲೆಕ್ಟ್ ಆಗಬೇಕು ಅಂತ ಹೇಳಿರ್ತಾರೆ. ಸೊ ಆ ಆಧಾರದ ಮೇಲೆ ಸುಪ್ರೀಂ ಕೋರ್ಟು ತೀರ್ಪನ್ನು ಕೊಟ್ಟಿರುತ್ತದೆ. ಏನಂಥೇಳಿ, ಜನವರಿ 23 ಒಳಗಡೆ ಈ AGR ಅಮೌಂಟ್ ಏನಿದೆ ಈ ಕಂಪನಿಗಳು, ಅಂದರೆ ವೊಡಾಫೋನ್ ಮತ್ತು ಭಾರತಿ ಏರ್ಟೆಲ್ ಏನಿದ್ದಾವೆ, ಇವರಿಬ್ಬರು ಈ AGR ಹಣವನ್ನು ತೀರಿಸಬೇಕು ಅಂಥೇಳಿ. ಮೊದಲಿಗೆ 3 ತಿಂಗಳ ಕಾಲ ಅವಕಾಶ ಕೊಟ್ಟಿರ್ತಾರೆ. ಆದರೆ ಇದು ಸುಮಾರು 1.4 ಲಕ್ಷ ಕೋಟಿ ಅಷ್ಟು ಹಣ ಇರೋದ್ರಿಂದ ಇದಕ್ಕೆ ಸಮಯ ಬೇಕು ಅಂಥೇಳಿ ಕಂಪನಿಗಳು ಕೇಳ್ತಾರೆ.
ಅದಕ್ಕೆ ಸುಪ್ರೀಂ ಕೋರ್ಟು ಈಗ ಈ ಜನವರಿ 23ರೊಳಗೆ ಕಟ್ಟದೇ ಇದ್ದಿದ್ದು ನೋಡಿ ಅದಕ್ಕೆ ಸರಿಯಾಗಿ 10 ವರ್ಷಗಳಲ್ಲಿ ಅಂದರೆ ಪ್ರತಿ ವರ್ಷ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಸಮವಾದ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಅವರು ಈ AGR ಹಣವನ್ನು ಪಾವತಿಸದೇ ಇದ್ದಿದ್ದಲ್ಲಿ ಆ ಹಣದ ಮೇಲೆ ಮತ್ತೆ ಇಂಟ್ರೆಸ್ಟು ಅಥವಾ ಪೆನಾಲ್ಟಿಯನ್ನು ಹಾಕಲಾಗುವುದು. ಹಾಗೂ ಕಂಟೆಂಪ್ಟ್ ಆಫ್ ಕೋರ್ಟ್ ಅಥವಾ ಕೋರ್ಟ್ ಕೊಟ್ಟಿರುವಂತಹ ನಿರ್ದೇಶನವನ್ನು ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕಂಟೆಂಪ್ಟ್ ಆಫ್ ಕೋರ್ಟ್ನನ್ನು ಸಹ ನಿಮ್ಮ ಮೇಲೆ ಹಾಕಲಾಗುವುದು ಅಂತ ಹೇಳಿ ಕಂಪನಿಗಳಿಗೆ ಕೊನೆಯ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು. ಸೊ ಒಟ್ಟಾರೆ ನಾವಿಲ್ಲಿ ಮೊದಲಿಗೆ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಈ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಅಂದರೆ ಏನು, ಇದರ ಎಲ್ಲಿಂದ ಶುರುವಾಯಿತು, ಟೆಲಿಕಾಂ ಕಂಪನಿ ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾ ನಡುವೆ ವಿವಾದ ಆ್ಯಂಡ್ ಈಗ ಯಾವ ಹಂತಕ್ಕೆ ತಲುಪಿದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ GST ರೆವಿನ್ಯೂಯಲ್ಲಿ ಸುಮಾರು 12% ಇಳಿತವನ್ನು ಕಾಣ್ತಾ ಇರುವಂಥ ನಿಟ್ಟಿನಲ್ಲಿ ಈ ಆರ್ಟಿಕಲ್ಗೆ ನೋಡ್ತಿದ್ದೀವಿ. ಹಾಗೂ ಹೆಚ್ಚಿನ ಮಾತ್ರದಲ್ಲಿ ಕಡಿತವನ್ನು ನಾವು ಮಹಾರಾಷ್ಟ್ರ ಮತ್ತು ತಮಿಳುನಾಡುವಲ್ಲಿ ನೋಡ್ತಾ ಇದ್ದೀವಿ. ಸೊ ಸಂಕ್ಷಿಪ್ತವಾಗಿ GST ಬಗ್ಗೆ ಅರ್ಥೈಸ್ಕೊಳ್ಳಬೇಕು ಅಂತಂದರೆ ಇದು 1 ಜುಲೈ 2017ರಂದು ಜಾರಿಗೆ ತರಲಾಯಿತು. ಇದು 101ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿರುವಂಥದ್ದು. ಸೊ GST ಒಂದು ಇಂಡೈರೆಕ್ಟ್ ಟ್ಯಾಕ್ಸ್, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಹಾಕುವಂತಹ ಇಂಡೈರೆಕ್ಟ್ ಟ್ಯಾಕ್ಸಸ್ ಇದು ಮಲ್ಟಿ ಸ್ಟೇಜ್ ಮತ್ತು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಆಗಿರುವಂಥದ್ದು. ಮಲ್ಟಿ ಸ್ಟೇಜ್ ಯಾಕಂದರೆ ಯಾವುದೇ ವಸ್ತು ಅಥವಾ ಸರ್ವಿಸ್ ಪ್ರತಿ ಸ್ಟೇಜ್ನಲ್ಲೂ ಅದಕ್ಕೆ ಟ್ಯಾಕ್ಸ್ ಮಾಡಲಾಗುತ್ತದೆ. ಹಾಗೆ ಕನ್ಸ್ಯೂಮರ್ ಎಂಡ್ ಯೂಸರ್ಗೆ ಬಿಟ್ಟು ಉಳಿದವರೆಲ್ಲರಿಗೂ ರೀಫಂಡ್ ಆಪ್ಷನನ್ನು ಕೊಡಲಾಗುತ್ತದೆ. ಹಾಗೆ ಈ GST ಒಳಗೆ 5 ಟ್ಯಾಕ್ಸ್ ಸ್ಲ್ಯಾಬ್ಸ್ಗಳನ್ನು ಮಾಡಿರುವಂಥದ್ದು 0%, 5%, 12%, 8% ಮತ್ತು 28%. ಅತಿ ಮುಖ್ಯವಾಗಿ ಈ GST ಕೆಳಗಡೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಆಲ್ಕೋಹಾಲ್, ಮದ್ಯಪಾನ ಹಾಗೂ ಎಲೆಕ್ಟ್ರಿಸಿಟಿ ಈ 3 GST ಕೆಳಗಡೆ ಬರೋದಿಲ್ಲ. ಇದು ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಇದ್ರ ಮೇಲೆ ಎಕ್ಸೈಸ್ ಡ್ಯೂಟಿ ಏನು ಹಾಕ್ತೀವಿ, ಎಲೆಕ್ಟ್ರಿಕ್ ಟ್ಯಾಕ್ಸ್ ಏನು ಹಾಕ್ತೀವಿ ಹಾಗೂ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲಿನ ಟ್ಯಾಕ್ಸ್ಗಳು ರಾಜ್ಯ ಸರ್ಕಾರಗಳೇ ತಮ್ಮ ಅಧೀನದಲ್ಲಿ ಇಟ್ಕೊಂಡು ಉಳಿದಿರುವಂತಹ ಹೆಚ್ಚಿನ ಮಾತ್ರದಲ್ಲಿ ಇರುವಂತಹ ಇಂಡೈರೆಕ್ಟ್ ಟ್ಯಾಕ್ಸ್ಗಳನ್ನು ಇದರಲ್ಲಿ ಒಂದು ಮಾಡಿ ಒನ್ ನೇಷನ್ ಒನ್ ಟ್ಯಾಕ್ಸನ್ನು ಜಾರಿಗೆ ತರಲಾಗಿತ್ತು. ಆದರೆ ಈ ಕೋವಿಡ್-19 ಸಂದರ್ಭದಲ್ಲಿ ಈಗ ನಾವು ನೋಡಿದ ಹಾಗೆ ಕಳೆದ ತಿಂಗಳಿನ ಜುಲೈಗೆ ಆಗಸ್ಟಿಗೆ ಕಲೆಕ್ಷನನ್ನು ನೋಡಿದಾಗ 1% ಇಳಿತವನ್ನು ಕಾಣ್ತಿದ್ದೀವಿ. ಒಟ್ಟಾರೆ 2019ಕ್ಕೆ ಕಂಪೇರ್ ಮಾಡಿದರೆ ಸುಮಾರು 12% ಇಳಿಕೆ ಆಗಿರುವಂಥದ್ದನ್ನು ನಾವು GST ಕಲೆಕ್ಷನಲ್ಲಿ ನೋಡ್ತೀವಿ. ಅತಿ ಮುಖ್ಯವಾಗಿ ಮಹಾರಾಷ್ಟ್ರ ಮತ್ತು ತಮಿಳುನಾಡುವಲ್ಲಿ ಹೆಚ್ಚಿನ ಮಾತ್ರದಲ್ಲಿ GST ಕಲೆಕ್ಷನ್ನಲ್ಲಿ ಇಳಿಕೆ ಆಗಿರುವಂಥದ್ದು. ಇದಕ್ಕೆ ಮುಖ್ಯ ಕಾರಣಗಳು ಏನು ಅಂತಂತಂದರೆ, ಮೊದಲನೇದಾಗಿ ಇಂಪೋರ್ಟ್ ಗೂಡ್ಸ್ನ ಮೇಲೆ ಇರುವಂತಹ GST ಏನು ಇತ್ತೋ ಅದರಲ್ಲಿ 23% ಇಳಿತವನ್ನು ಕಾಣ್ತಿದ್ದೀವಿ. ಈ 23% ಇಂಪೋರ್ಟ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್-19ಇಂದಾಗಿ ಎಲ್ಲ ರಾಷ್ಟ್ರಗಳು ತಮ್ಮ ಬಾರ್ಡರ್ಸ್ಗಳನ್ನು ಸೀಲ್ ಮಾಡಿರೋದ್ರಿಂದ ಎಕ್ಸ್ಪೋರ್ಟ್ ಅಥವಾ ವ್ಯಾಪಾರ ವಹಿವಾಟುಗಳು ಕಡಿಮೆ ಆಗಿಬಿಟ್ಟಿದ್ವು. ಅದರಿಂದಾಗಿ 23% ಮತ್ತು ಡೊಮೆಸ್ಟಿಕ್ ಟ್ರಾನ್ಸಾಕ್ಷನ್ಸ್ ಅದರಲ್ಲಿ 8% ಇಳಿಕೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇವೆರಡೂ ಅತಿ ಮುಖ್ಯವಾಗಿ GST ರೆವಿನ್ಯೂವನ್ನು ಕೆಳಗೆ ಹಾಕೋದ್ರಲ್ಲಿ ಮುಖ್ಯ ಕಾರ್ಯವನ್ನು ವಹಿಸಿರುವಂಥವು. ಸೊ ಈಗ ಮತ್ತೆ ಅದರಲ್ಲಿ ಚೇತರಿಕೆ ಆಗ್ತಾ ಇರೋದು ಅಂತ ನೋಡ್ತಿದ್ದೀವಿ. ಯಾಕಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮತ್ತೆ ಬಿಸ್ನೆಸ್ ನಾರ್ಮಲಿಗೆ ಬರ್ತಾ ಇದೆ ಮತ್ತು ಡೊಮೆಸ್ಟಿಕ್ ಟ್ರಾನ್ಸಾಕ್ಷನ್ಸು ಸಹ ಮತ್ತೆ ಇಂಪ್ಲಿಮೆಂಟ್ ಆಗ್ತಾ ಇರೋದ್ರಿಂದ ಮತ್ತೆ ರೆವಿನ್ಯೂ ಅಲ್ಲಿ ಬದಲಾವಣೆ ಆಗ್ತಿರೋದನ್ನು ನಾವು ನೋಡ್ತಿದ್ದೀವಿ. ಸೊ GST ರೆವಿನ್ಯೂ ನಾವು ತಿಳ್ಕೊಬೇಕಾಗಿರುವಂಥದ್ದು ಮೊದಲನೇದಾಗಿ ಯಾವುದಕ್ಕೆ ಇದು ನಮ್ಮ ಆರ್ಥಿಕ ವ್ಯವಸ್ಥೆ ಅಥವಾ ನಮ್ಮ ಆರ್ಥಿಕ ಸಂಕಟ್ಟು ಯಾವ ರೀತಿಯಲ್ಲಿ ಮೇಲೆ ಕೆಳಗೆ ಇಳಿತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಅದರಿಂದಾಗಿ ನಮ್ಮ ದೇಶದ ಬೇರೆ ಬೇರೆ ಪ್ರೋಗ್ರಾಮ್ಸ್ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕನೆಕ್ಟ್ ಮಾಡಲು ನಮಗೆ ಸಾಧ್ಯವಾಗಲಿದೆ. ಈ ಆರ್ಟಿಕಲ್ನಲ್ಲಿ ಲೋನ್ ಮೊರಾಟೋರಿಯಮನ್ನು 2 ವರ್ಷದವರೆಗೆ ಎಕ್ಸ್ಟೆಂಡ್ ಮಾಡುವ ಅವಕಾಶಗಳು ಕೊಡಬಹುದು ಅಂಥೇಳಿ ಸಾಲಿಸಿಟರ್ ಜನರಲ್ ಮೆಹ್ತಾ ಅವರು ಸುಪ್ರೀಂ ಕೋರ್ಟಿಗೆ ಸಬ್ಮಿಟ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನೋಡ್ತಾ ಇದ್ದೀವಿ. ಮೊದಲಿಗೆ ನಾವು ನೋಡಿದ್ವಿ ಮೊರಾಟೋರಿಯಂ ಅಂದರೆ ಏನು ಅಂಥೇಳಿ, ಯಾವುದೇ ಒಂದು ಲೋನಿಗೆ ನಿಮಗೆ ಇಂಟ್ರೆಸ್ಟನ್ನು ಅಥವಾ ಪ್ರಿನ್ಸಿಪಲನ್ನು ಕೆಲವೊಂದು ನಿರ್ದಿಷ್ಟ ಸಮಯ ರಿಟರ್ನ್ ಮಾಡದೇ ಇದ್ದಲು ಅಥವಾ ಕಟ್ಟಲು ಅವಕಾಶ ಕೊಡೋದನ್ನು ನಾವು ಮೊರಾಟೋರಿಯಂ ಅಂತ ಕರಿತೀವಿ. ಸೊ ಈಗ ಆಗಸ್ಟ್ 31ಕ್ಕೆ ಅಥವಾ ಸೆಪ್ಟೆಂಬರ್ 1ರಿಂದ ಜನರಲ್ಲಿ ಒಂದು ಭಯಭೀತಿ ಹುಟ್ಕೊಂಡಿರೋದ್ರಿಂದ ಸುಪ್ರೀಂ ಕೋರ್ಟು ಸಹ ಹಿಂದಿನ ಆರ್ಟಿಕಲ್ಸ್ಗಳಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಮೊರಾಟೋರಿಯಂ ಪೀರಿಯಡಲ್ಲಿ ಬಂದಂತಹ ಇಂಟ್ರೆಸ್ಟ್ ಕಟ್ಟಬೇಕಾ ಕಟ್ಟಬಾರ್ದಾ ಅಥವಾ ಲೋನ್ ಏನಿರುತ್ತದೆಯೋ ಅದಕ್ಕೆ ಪ್ರಿನ್ಸಿಪಲ್ ಇನ್ಕ್ಲೂಡ್ ಆಗಿರುತ್ತದೆಯಾ ಇಲ್ವಾ ಅನ್ನೋದಂಥ ಎಲ್ಲ ಸಮಜಾಯಿಷಿಗಳು ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡಲಾಗಿತ್ತು. ಆ ನಿಟ್ಟಿನಲ್ಲಿ ಈಗ ಕೊಟ್ಟಿರುವಂತಹ ಇದರಲ್ಲಿ ಈ ಪ್ರಾವಧಾನವನ್ನು ಮತ್ತೆ 2 ವರ್ಷಕ್ಕೆ ಇನ್ಕ್ರೀಸ್ ಮಾಡಬಹುದು ಅಂತ ಹೇಳಿರುವಂಥದ್ದು. ಮತ್ತು ಅದರ ಜೊತೆಯಲ್ಲಿ ಇಂಟ್ರೆಸ್ಟ್ ಕಟ್ಟಬೇಕು, ಆದರೆ ಇಂಟ್ರೆಸ್ಟನ್ನು
ಮತ್ತೆ ಬೇಕಾದರೆ ಆ ಇಂಟ್ರೆಸ್ಟನ್ನು ಲೋನ್ ಆಗಿ ಕನ್ವರ್ಟ್ ಮಾಡಿಕೊಂಡು ಮತ್ತೆ ಬೇರೆ ಸಮಯದಲ್ಲೂ ಕಟ್ಟುವ ಅವಕಾಶಗಳು, ಅದರೊಂದಿಗೆ ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ಎರಡನ್ನೂ ಮತ್ತೆ 2 ವರ್ಷದವರೆಗೆ ಮೊರಾಟೋರಿಯಮಿಗೆ ಇನ್ಕ್ರೀಸ್ ಮಾಡಿಕೊಳ್ಳಬಹುದು ಆರ್ಥಿಕ ಸಂಕಷ್ಟದಿಂದ ಹೊರಬರಲು ಅಂತ ಹೇಳಿ ಸಾಲಿಸಿಟರ್ ಜನರಲ್ ಅವರು ಕೊಟ್ಟಿರುವಂಥ ನಿಟ್ಟಿನಲ್ಲಿ ಈ ಆರ್ಟಿಕಲ್ ಅರ್ಥೈಸ್ಕೊಳ್ಳಬೇಕಾಗಿದೆ. ಮೊದಲಿಗೆ ಇನ್ನೂ ಇಂಪಾರ್ಟೆಂಟ್ ಟರ್ಮ್ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ಏನು. ಯಾವುದೇ ಒಂದು ಲೋನ್ ಅಥವಾ ಅಡ್ವಾನ್ಸ್ ಬ್ಯಾಂಕಿಂದ ಪಡೆದಿದ್ದಲ್ಲಿ ಅದರ ಪ್ರಿನ್ಸಿಪಲ್ ಅಥವಾ ಇಂಟ್ರೆಸ್ಟನ್ನು ಸುಮಾರು 90 ದಿನಗಳ ಕಾಲ ತೀರಿಸದೇ ಇದ್ದಲ್ಲಿ ಅದನ್ನು NPA ಅಂತ ಡಿಕ್ಲೇರ್ ಮಾಡಲಾಗುತ್ತದೆ. ಸೊ NPA ಇದು ನಮಗೆ ಪ್ರಿಲಿಮ್ಸಲ್ಲಿ ನೇರವಾಗಿ ಕ್ವಶನ್ ಬರ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರೆಫರ್ಸ್ ಟು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿ. ಸೊ NPA ಅಂತಂದರೆ ಯಾವುದೇ ಲೋನ್ ಅಥವಾ ಅಡ್ವಾನ್ಸು ಸುಮಾರು 90 ದಿವಸಗಳ ಕಾಲ 3 ತಿಂಗಳು ಅಂತ ಕಟ್ಟದೇ ಇದ್ದಿದ್ದಲ್ಲಿ ಅದಕ್ಕೆ NPA ಅಂತ ಡಿಕ್ಲೇರ್ ಮಾಡಲಾಗುತ್ತದೆ. ಈ NPAಯಲ್ಲಿ 3 ಥರದ್ದಿದ್ದಾವೆ. ಮೊದಲನೇದು ಸ್ಟ್ರೆಸ್ಡ್ ಅಸೆಟ್ಸ್ ಅಂತ. ಏನಾದರೂ NPA 12 ತಿಂಗಳಕ್ಕಿಂತ ಕಡಿಮೆ ಅಥವಾ 12 ತಿಂಗಳು ಆಗಿದ್ದಲ್ಲಿ ಅದನ್ನು ನಾವು ಸ್ಟ್ರೆಸ್ಡ್ ಅಸೆಟ್ ಅಂತ ಕರಿತೀವಿ. ಡೌಟ್ಫುಲ್ ಅಸೆಟ್ ಅಂತ ಹೇಳಿ ಎರಡನೇದು. ಅದರಲ್ಲಿ ಏನಾದರೂ NPA 12 ತಿಂಗಳಕ್ಕಿಂತ ಮೇಲೆ ಅಂದರೆ 12ಕ್ಕಿಂತ ಜಾಸ್ತಿ ಆಗಿಬಿಟ್ಟಿದೆ ಆ ದಿನಕ್ಕೆ ಅಂತಂದರೆ ಅದನ್ನು ಡೌಟ್ಫುಲ್ ಅಸೆಟ್ ಅಂತ ಕರಿತೀವಿ. ಹಾಗೆ ಮೂರನೇದು ಲಾಸ್ ಅಸೆಟ್. ಇದ್ರ ಮೇಲೆ ಬರದೇ ಇದ್ದಲ್ಲಿ ಅದು ಯಾವುದೇ ಕಾರಣಕ್ಕೂ ನಾವು ಕಲೆಕ್ಟ್ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡಿಬಿಡ್ತಾರೆ. ಸೊ NPAಗಳಲ್ಲಿ 3 ಥರದವು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದು ಸಹ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮುಂದಿನ ಆರ್ಟಿಕಲ್ನಲ್ಲಿ ಆ್ಯನ್ಯುವಲ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಜಾರಿ ಮಾಡಿದಂತಹ ಒಂದು ರಿಪೋರ್ಟನ್ನು ನಾವು ಈ ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ನೋಡಲಿದ್ದೇವೆ. ಸೊ ಈ NCRB ನಮ್ಮ ದೇಶದಲ್ಲಿ ನಡೆಯುವಂತಹ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಡೇಟಾನ ಮೇಂಟೈನ್ ಮಾಡುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಈ ಆರ್ಟಿಕಲಲ್ಲಿ ಏನೇನು ರಿಪೋರ್ಟ್ಸ್ಗಳನ್ನು ನೋಡಲಿದ್ದೇವೆ. ಸೊ ಮೊದಲನೇ ಹಂತದಲ್ಲಿ ಸೂಸೈಡ್ ಮತ್ತು ಆಕ್ಸಿಡೆಂಟಲ್ ಡೆತ್ಸ್ಗಳನ್ನು ಭಾರತ ದೇಶದಲ್ಲಿ ಯಾವ ಮಟ್ಟಕ್ಕೆ ನಿಂತಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಿರುವಂಥದ್ದು. ಸೊ 2018ರ ಫಿಗರ್ನ ನೋಡಿದಾಗ ಸೂಸೈಡ್ ರೇಟಿನಲ್ಲಿ ನಾವು ಏರಿಕೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗೆ ಫ್ಯಾಮಿಲಿ ಅಥವಾ ಮಾಸ್ ಸೂಸೈಡ್ಗಳನ್ನು ನೋಡಿದಾಗ ಅತಿ ಹೆಚ್ಚು ತಮಿಳುನಾಡುವಲ್ಲಿ ಆಗ್ತಾ ಇರುವಂಥದ್ದು, 2ನೇದು ಆಂಧ್ರ ಪ್ರದೇಶ್, 3ನೇದು ಕೇರಳ, 4ನೇದು ಪಂಜಾಬ್ ಹಾಗೂ 5ನೇದು ರಾಜಸ್ಥಾನದಲ್ಲಿ. ಸೊ ಈ ರಾಜ್ಯಗಳಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಸೂಸೈಡ್ಗಳ ಸಂಖ್ಯೆ ನೋಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಸೂಸೈಡ್ ಇಡೀ ರಾಷ್ಟ್ರದಲ್ಲಿ ನೋಡಿದಾಗ ಅದರಲ್ಲೂ ಸಹ ಸಂಖ್ಯೆ ಏರಿರುವಂಥದ್ದು. ಸುಮಾರು 97,000 ಜನ ಏನಾದರೂ ಮೇಲ್ ಸತ್ತರೆ ಅಂದರೆ ಗಂಡಸರು ಏನಾದರೂ ಸೂಸೈಡ್ ಮಾಡ್ಕೊಂಡ್ರೆ ಅದರಲ್ಲಿ ಹೆಚ್ಚಿನ ಮೊದಲನೇ ಸ್ಥಾನದಲ್ಲಿ ಅಥವಾ ಫಸ್ಟ್ ಹೆಚ್ಚು ಸತ್ತಿರುವಂಥವರು ದಿನಗೂಲಿಯರು, ಅದು ಡೈಲಿ ವೇಜ್ ವರ್ಕರ್ಸು. ಹಾಗೂ 2ನೇ ಹಂತದಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ಗಳು, 3ನೇ ಹಂತದಲ್ಲಿ ಬಿಸ್ನೆಸ್ ಅಥವಾ ಅನ್ಎಂಪ್ಲಾಯ್ಡ್ಗಳು, ಯಾವುದೇ ಕೆಲಸ ಇಲ್ಲದೆ ಇರುವಂಥವ್ರು. ಸೊ ಇಲ್ಲಿ ಕೊಟ್ಟಿರುವಂತಹ ವಿಷಯವನ್ನು ನಾವು ಬರೀ ಅಂಕೆ ಆಧಾರಗಳನ್ನು ತಿಳ್ಕೊಳ್ಳುವಂಥದ್ದಲ್ಲ. ನಾವು ಒಬ್ಬರು UPSC ಅಥವಾ KSಗೆ ಎಕ್ಸಾಮನ್ನು ಓದ್ತಾ ಇದ್ದೀವಿ ಅಂತಂದರೆ ಒಬ್ಬರು ಪಾಲಿಸಿ ಮೇಕರ್ಸ್ ಆಗಿ ಇದನ್ನು ನಮ್ಮ ತಲೆಯಲ್ಲಿ ಇಟ್ಕೋಬೇಕು. NCRB ಕೊಟ್ಟಂತಹ ರಿಪೋರ್ಟಿನ ಆಧಾರದ ಮೇಲೆ ಸೂಸೈಡ್ಗಳ ಸಂಖ್ಯೆ ಹೆಚ್ಚಿನ ಮಾತ್ರದಲ್ಲಿ ಡೈಲಿ ವೇಜ್ ವರ್ಕರ್ಸಲ್ಲಿ ಆಗ್ತಾ ಇದೆ ಅಂತಂದರೆ ಇದಕ್ಕೆ ಏನೇನು ಕಾರಣಗಳು, ವಾಟ್ ಆರ್ ದ ರೀಸನ್ಸ್. ಎಲ್ಲ ಡೈಲಿ ವೇಜ್ ವರ್ಕರ್ಸ್ಗಳು ದಿನಗೂಲಿ ಅಂತಂದರೆ ದಿನ ಸಿಗುವಂತಹ ಹಣದ ಮೇಲೆ ಅವರು ಆಧಾರ ಪಡುವಂಥವ್ರು. ಸೊ ಎಕನಾಮಿಕ್ ಡಿಸ್ಟ್ರೆಸ್ ತುಂಬ ಜಾಸ್ತಿ ಆಗಿರುವಂಥದ್ದು. ಹಾಗೂ ಈ ಸಮಯದಲ್ಲಿ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳಷ್ಟು ಏರಿಳಿತವನ್ನು ಕಂಡಿರೋದ್ರಿಂದನೂ ಬಹಳಷ್ಟು ಜನ ಕೆಲಸವನ್ನು ಕಳ್ಕೊಂಡಿರುವಂಥದ್ದು. ಆ ಒಂದು ಸ್ಟ್ರೆಸ್ಸು ಸಹ ಅವರ ಜೀವಕ್ಕೆ ಅಪಾಯ ಆಗಿರುವಂಥದ್ದು. ಸೆಲ್ಫ್ ಎಂಪ್ಲಾಯ್ಡ್ ಯಾರ್ಯಾರು ಸ್ವ ಉದ್ಯೋಗಗಳನ್ನು ಅಥವಾ ಅವ್ರದ್ದೇ ಆದಂತಹ ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡ್ಕೊಂಡಿರುವಂಥವ್ರು. 3ನೇ ಹಂತದಲ್ಲಿ ಅನ್ಎಂಪ್ಲಾಯ್ಡ್ಗಳು. ಸೊ ಸೂಸೈಡ್ ರೇಟ್ ಈ ಕ್ಷೇತ್ರದಲ್ಲಿ ಬೆಳೀತಾ ಇರೋದ್ರಿಂದ ಯಾವ ರೀತಿಯಾಗಿ ಇವುಗಳನ್ನು ಅಡ್ರೆಸ್ ಮಾಡಲು ಸಾಧ್ಯವಿದೆ ಅನ್ನುವಂಥದ್ದನ್ನು ನೀವು ಆಲೋಚಿಸಬೇಕಾಗಿರುವಂಥದ್ದು. ಮತ್ತು ಹೆಚ್ಚಿನ ಮಾತ್ರದಲ್ಲಿ ನೆಕ್ಸ್ಟ್ ಸೆಂಟ್ರಲ್ ಇನ್ನೊಂದು ಅನಾಹುತ ಅಂತಂದರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, ಇದೊಂದು ಪ್ಯಾರಾಮಿಲಿಟರಿ ಫೋರ್ಸ್ ಆಗಿರೋದ್ರಿಂದ ಈ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಲ್ಲೂ ಸಹ ಸೂಸೈಡ್ಗಳು ಆಗಿರುವಂಥದ್ದು. ಇದರಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸಿಂದಾಗಿ ಸಾವನ್ನಪ್ಪಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಬೇರೆ ಕಾರಣಗಳನ್ನು ಸಹ ಡೀಟೇಲಾಗಿ ನೀವು ರಿಪೋರ್ಟಲ್ಲಿ ನಾವು ನೋಡಬೇಕು. 2ನೇ ಹಂತದಲ್ಲಿ ಆಕ್ಸಿಡೆಂಟಲ್ ಡೆತ್ಸ್ಗಳನ್ನು ನೋಡಿದಾಗ ಇದರಲ್ಲಿ ಸುಮಾರು 2.3% ಏರಿಕೆ ಆಗಿರೋದನ್ನು ನೋಡ್ತಿದ್ದೀವಿ. ಹೆಚ್ಚು ಆಕ್ಸಿಡೆಂಟಲ್ ಡೆತ್ಸ್ಗಳು ಲೈಟ್ನಿಂಗಿಂದ ಆಗಿರುವಂಥದ್ದು, ಸಿಡಿಲಿಂದ. 2ನೇದು ಹೀಟ್ ಆರ್ ಸನ್ಸ್ಟ್ರೋಕ್. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ನಾರ್ದರ್ನ್ ರೀಜನಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಲೂ ಅಂತ ಏನು ಬರ್ತದೆ ಸಮ್ಮರಲ್ಲಿ, ಆ ಲೂ ಇಂದಾಗಿ ಹೆಚ್ಚಿನ ಸಾವುಗಳನ್ನ ಅಪ್ಪಿರುವಂಥದ್ದು. 3ನೇದು ಫ್ಲಡ್ಸಿಂದನೂ ಸಹ ಸಾವನ್ನಪ್ಪಿರುವಂಥದ್ದು. ಸೊ ಈ 3 ರೀಸನ್ಸ್ಗಳು ಆಕ್ಸಿಡೆಂಟಲ್ ಡೆತ್ಸಿಗೆ ಹೆಚ್ಚಿನ ಮಾತ್ರದಲ್ಲಿ ಕಾರಣವಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಟ್ರಾಫಿಕ್ ಆಕ್ಸಿಡೆಂಟ್ಸು ಸಹ ತುಂಬ ರೀಸನಲ್ಲಿ ಇದೆ. ಸೊ ಈ NCRB ಕೊಡುವಂತಹ ಡೇಟಾನ
ಆಧಾರವಾಗಿಟ್ಕೊಂಡು ಪಾಲಿಸಿ ಡಿಸಿಷನ್ಸ್ನ ಮಾಡೋದಕ್ಕೋಸ್ಕರ ಸರ್ಕಾರಕ್ಕೆ ಅನುಕೂಲವಾಗಲಿದೆ. ಸೊ ನಾವು ಸಹ ಯಾವುದೇ ಒಂದು ಪಾಲಿಸಿ ಸೂಸೈಡ್ ರಿಲೇಟೆಡ್ ಆಗಿರ್ಬೋದು ಅಥವಾ ಆಕ್ಸಿಡೆಂಟಲ್ ಡೆತ್ ರಿಲೇಟೆಡ್ ಆಗಿರಬಹುದು, ನಮ್ಮ ಅಂದರೆ ಇಲ್ಲಿ ಕೊಟ್ಟಿರುವಂಥ NCRB ಡೇಟಾ ಯಾಕೆ ಓದಬೇಕು ಅಂತಂದಾಗ, ಈಗ ಸಪೋಸ್ ಪ್ಯಾರಾಮಿಲಿಟರಿ ಫೋರ್ಸಸಲ್ಲಿ ಯಾವ ರೀತಿಯ ಬದಲಾವಣೆಗಳು ಬರುವ ಅವಶ್ಯಕತೆ ಇದೆ ಅಂತಂದಾಗ, ಇಲ್ಲಿ ನಮಗೆ ಅತಿ ಮುಖ್ಯವಾಗಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸಲ್ಲಿ ಫ್ಯಾಮಿಲಿ ಇಶ್ಯೂಸಿಂದಾಗಿ ಪರ್ಸನಲ್ಗಳು ಸೂಸೈಡ್ ಮಾಡ್ಕೋತಾ ಇರುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಅದು ಸುಮಾರು ಎಷ್ಟಿದೆ ಗೊತ್ತಾ, 38.9% ಸಾವುಗಳು ಸೂಸೈಡ್ಗಳಲ್ಲಿ ಇಷ್ಟು ಜನ ಫ್ಯಾಮಿಲಿ ರೀಸನ್ಸಿಂದ ಸಾಯ್ತಾ ಇದ್ದಾರೆ. ಸೊ ಆ ಫ್ಯಾಮಿಲಿ ರೀಸನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಲು ಸಾಧ್ಯವಿದೆ ಅಂತ ಹೇಳಿ ನೀವು ಒಬ್ಬರು ಪಾಲಿಸಿ ಮೇಕರ್ ಆಗಿ ಅರ್ಥೈಸ್ಕೊಳ್ಳಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಈ ಡೇಟಾ ನಮಗೆ ಬೇಸಿಕ್ ಬ್ಯಾಕ್ಗ್ರೌಂಡ್ ಆಗಲಿದೆ. ಇದನ್ನು ಯಾವ ರೀತಿಯಾಗಿ ಮುಂದಿನ ಹಂತದಲ್ಲಿ ಕನ್ವರ್ಟ್ ಮಾಡುವ ಅವಶ್ಯಕತೆ ಇದು ಅನ್ನುವಂಥದ್ದನ್ನು ನೀವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇಲ್ಲಿ ಕೊಟ್ಟಿರುವಂಥ ಡೇಟಾನ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ಗಳನ್ನು ನೀವು ಒಂದೊಂದು ಪಾಯಿಂಟ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತದೆ. ಮುಂದಿನ ಹಂತದಲ್ಲಿ ಅದೇ NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ರಿಲೀಸ್ ಮಾಡಿದಂತಹ ಆಕ್ಸಿಡೆಂಟಲ್ ಡೆತ್ಸ್ ಆ್ಯಂಡ್ ಸೂಸೈಡ್ಸ್ ಇನ್ ಇಂಡಿಯಾ ರಿಪೋರ್ಟ್. ಇದು ಆಕ್ಸಿಡೆಂಟಲ್ ಡೆತ್ಸ್ ಆ್ಯಂಡ್ ಸೂಸೈಡ್ ರಿಪೋರ್ಟ್ 2019. ಈ ರಿಪೋರ್ಟಿನ ಅಡಿಯಲ್ಲಿ ಹೆಚ್ಚಿನ ಸ್ಪೀಡಿಂದ ಆಗುವಂತಹ ಆಕ್ಸಿಡೆಂಟಲ್ ಡೆತ್ಸ್ಗಳಲ್ಲಿ ಕರ್ನಾಟಕ ಅಗ್ರಸ್ಥಾನವನ್ನು ಹೊಂದಿರುವಂಥದ್ದು. ಸೊ ಆಕ್ಸಿಡೆಂಟ್ಸ್ಗಳಲ್ಲಿ 3 ರೀಸನ್ಗಳು ಇಲ್ಲಿ ಮುಖ್ಯವಾಗಿ ಹೇಳಿರುವಂಥದ್ದು. ಮೊದಲನೇದು ಸ್ಪೀಡಿಂದಾಗಿ ಸುಮಾರು 59.6% ಟೋಟಲ್ ಆಕ್ಸಿಡೆಂಟ್ಗಳು ಭಾರತ ದೇಶದಲ್ಲಿ ಆಗ್ತಾ ಇರುವಂಥದ್ದು. ಮತ್ತು ಎರಡನೇದು ಡೇಂಜರಸ್ ಮತ್ತು ರೆಕ್ಲೆಸ್ ಡ್ರೈವಿಂಗಿಂದಾಗಿ ಆಗುವಂಥದ್ದು ಎರಡನೇದು. ಮೂರನೇ ಇದರಲ್ಲಿ 19% ಆಕ್ಸಿಡೆಂಟ್ಸ್ಗಳು ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ಒಳಗೆ ಆಗುವಂತಹ ಆಕ್ಸಿಡೆಂಟ್ಸ್. ಸೊ ಈ 3 ಸಮಯದಲ್ಲಿ ಹೆಚ್ಚಿನ ಆಕ್ಸಿಡೆಂಟ್ಸ್ ಆಗ್ತಾ ಇರುವಂಥದ್ದನ್ನು NCRB ತನ್ನ ರಿಪೋರ್ಟಲ್ಲಿ ಕೊಟ್ಟಿದೆ. ಸೊ ಸರ್ಕಾರ ಏನಾದರೂ ಪಾಲಿಸೀಸ್ಗಳನ್ನು ಮಾಡಬೇಕಾದ್ರೆ ಸ್ಪೀಡಿಂಗು, ಡೇಂಜರಸ್ ಮತ್ತು ರೆಕ್ಲೆಸ್ ಡ್ರೈವಿಂಗು ಮತ್ತು 6ರಿಂದ 9 ಒಳಗೆ ಆಗುವಂತಹ ವಿಷಯಗಳ ಅಥವಾ ಆಕ್ಸಿಡೆಂಟ್ಸ್ಗಳ ಮೇಲೆ ಜಾಗೃತಿಯನ್ನು ಜನರಲ್ಲಿ ಮೂಡಿಸುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಿಂದ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಹಾಗೆ ಒಟ್ಟು ಆಕ್ಸಿಡೆಂಟ್ಸ್ಗಳಲ್ಲಿ ಕರ್ನಾಟಕ 3ನೇ ಸ್ಥಾನವನ್ನು ಹೊಂದಿರುವಂಥದ್ದು. ಸೊ ಈ 3ನೇ ಸ್ಥಾನದಲ್ಲಿ ಅಂದರೆ ತಮಿಳುನಾಡು ಮತ್ತು ಮಹಾರಾಷ್ಟ್ರದ ನಂತರ ಅಥವಾ ತಮಿಳುನಾಡು ಮತ್ತು ಮಧ್ಯಪ್ರದೇಶದ ನಂತರ ಕರ್ನಾಟಕ 3ನೇ ಸ್ಥಾನದಲ್ಲಿ ಇದೆ. ಸೊ ಈ ಸಂಖ್ಯೆಯು ಸಹ ತುಂಬ ಹೆಚ್ಚಿಗೆ ಇರೋದ್ರಿಂದ ಇದಕ್ಕೆ ಕಾರಣ ಏನು? 3ನೇ ಸ್ಥಾನದಲ್ಲಿ ಇರೋದಕ್ಕೆ ಮೊದಲನೇದಾಗಿ ಕರ್ನಾಟಕದಲ್ಲಿ ಹೈವೇಸು ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಇರೋದು. ಹೈವೇಸ್ ಚೆನ್ನಾಗಿ ಆದಷ್ಟು ಸ್ಪೀಡ್ ಜಾಸ್ತಿ ಆಗ್ತಾ ಹೋಗ್ತಿದೆ, ಅದರಿಂದಾಗಿ ನಾವು ಆಕ್ಸಿಡೆಂಟ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಿರೋದನ್ನು ನೋಡ್ತಿದ್ದೀವಿ. ಮತ್ತು ಹೈವೇಸ್ಗಳ ಅಕ್ಕಪಕ್ಕದಲ್ಲಿ ಹ್ಯಾಬಿಟೇಷನ್ಸ್, ಜನರು ನೆಲೆಸ್ಕೊಂಡಿರೋದ್ರಿಂದ ಈ ಜನರು ಒಂದ್ಸೊಂದು ಸರಿ ಮಿಸ್ಟೇಕ್ ಆಗಿ ರೋಡಿಗೆ ಬಂದಾಗ ಸ್ಪೀಡಿಂಗಿಂದಾಗಿ ಅವರು ಪ್ರಾಣವನ್ನು ಕಳ್ಕೊತಾ ಇರುವಂಥದ್ದು. ಸೊ ಸರ್ಕಾರ ಈ 2 ವಿಷಯಗಳ ಮೇಲೆ ಗಮನವನ್ನು ಕೊಟ್ಟು ಮುಂದೆ ಆಗುವಂತಹ ಪಾಲಿಸಿ ಡಿಸಿಷನ್ಸ್ಗಳಲ್ಲಿ ಬದಲಾವಣೆಗಳು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ರಿಟರ್ನ್ಸ್ ಟು ಎಕ್ಸ್ಪ್ಯಾನ್ಷನ್ ಇನ್ ಆಗಸ್ಟ್, ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್. ಸೊ ಇಲ್ಲಿ PMI ಅಂತ ಹೇಳ್ತಾ ಇರುವಂಥದ್ದು ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅಂತ ಹೇಳಿ. ಸೊ ಮೊದಲನೇದಾಗಿ ಈ ಇಂಡೆಕ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಈ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಏನಿದೆ, ಇದು ನಮ್ಮ ಆರ್ಥಿಕ ವ್ಯವಸ್ಥೆ, ಎಕನಾಮಿಕ್ ಟ್ರೆಂಡ್ ಅಂತ ಏನು ಕರಿತೀವಿ, ಆರ್ಥಿಕ ಟ್ರೆಂಡು ಅದು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಪಾಸಿಟಿವ್ ಡೈರೆಕ್ಷನ್ ಅಲ್ಲ, ನೆಗೆಟಿವ್ ಡೈರೆಕ್ಷನ್ ಅಲ್ಲ ಅಂತ ಹೇಳಿ. ಈ ಡೈರೆಕ್ಷನ್ನು ನಮ್ಮ ಇನ್ವೆಸ್ಟರ್ಸ್ಗಳು ಅಥವಾ ಕಂಪನಿಗಳು ಏನಾದರೂ ಹೊಸ ಪ್ಲ್ಯಾನ್ಸ್ಗಳನ್ನು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಆಧಾರವಾಗಿ ಸಿಗಲಿದೆ. ಸೊ ಈ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸು ಒಂದು ದೇಶದ ಅಥವಾ ಒಂದು ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸಸ್ ಸೆಕ್ಟರ್ನಲ್ಲಿ ಯಾವ ರೀತಿಯ ಬದಲಾವಣೆಗಳು ಈಗ ಹೇಗಿದೆ, ಹಿಂದೆ ಹೇಗಿತ್ತು ಮತ್ತು ಮುಂದೆ ಏನಾಗಲಿದೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡುವ ನಿಟ್ಟಿನಲ್ಲಿ ಈ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಕಾರ್ಯನಿರ್ವಹಿಸಲಿದೆ. ಸೊ ಭಾರತದಲ್ಲಿ ಈ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ನಲ್ಲಿ ಜುಲೈಗೆ ಆಗಸ್ಟ್ಗೆ ಕಂಪೇರ್ ಮಾಡಿದಾಗ ಇನ್ಕ್ರಿಮೆಂಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಅಂದರೆ 46 ಪಾಯಿಂಟ್ಸ್ಗಳಿಂದ 52ಕ್ಕೆ ಏರಿರುವಂಥದ್ದು. ಹಾಗೆ ಈ ಎಕ್ಸ್ಪ್ಯಾನ್ಷನ್ ಅಥವಾ ಇಂಡಸ್ಟ್ರಿಗಳು ಬೆಳೀತಾ ಇರೋದ್ರಿಂದ ಇದ್ದರೂ ಸಹ ಎಷ್ಟೋ ಜನ ಕೆಲಸವನ್ನು ಕಳ್ಕೊತಾ ಇರುವಂಥದ್ದು ಮತ್ತು ಎಂಪ್ಲಾಯೀಸ್ಗಳು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಹೋಗ್ತಾ ಇರುವಂತಹ ಸಂಖ್ಯೆಗಳಲ್ಲಿ ಯಾವುದೇ ಬದಲಾವಣೆಗಳು ಆಗಿಲ್ಲ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಫಾರಿನ್ ಎಕ್ಸ್ಪೋರ್ಟ್ಸ್ ಏನಿದಾವೋ ಆ ಎಕ್ಸ್ಪೋರ್ಟ್ಸಲ್ಲೂ ಸಹ ಕಡಿತ ಆಗಿರೋದ್ರಿಂದ ಒಂದಿಷ್ಟು ಡಿಮಾಂಡ್ ಮತ್ತು ಕಂಡೀಷನ್ಸ್ಗಳಲ್ಲಿ ಬದಲಾವಣೆಗಳು ನೋಡ್ತಾ ಇದ್ದೀವಿ. ಆಯಿಲ್ ಪ್ರೈಸಸ್ಗಳು, ರಾ ಮೆಟೀರಿಯಲ್ಗಳ ಬೆಲೆ ಹೆಚ್ಚಾಗಿರುವಂಥದ್ದು ಮತ್ತು ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಡಿಲೇ ಆಗ್ತಾ ಇರುವಂಥದ್ದು, ಕೋವಿಡ್-19 ಪ್ಯಾಂಡಮಿಕ್ಕಿನ ರಿಸ್ಟ್ರಿಕ್ಷನ್ಸಿಂದಾಗಿ ಇಂಡಸ್ಟ್ರಿಗಳಿಗೆ ಒಂದಿಷ್ಟು ಅನಾನುಕೂಲತೆ ಆಗ್ತಾ ಇದೆ ಅನ್ನುವಂಥದ್ದು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್
ಈಗ ನಮಗೆ ಆರ್ಥಿಕ ಅಥವಾ ಎಕಾನಮಿಯಲ್ಲಿ ಮೇನ್ಸಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಯಾವ ರೀತಿಯಾಗಿ ಟ್ರೆಂಡ್ಸ್ ಇದೆ ಅಂತ ಅಂದಾಗ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ನ ನಾವು ರೆಫರೆನ್ಸ್ ಪಾಯಿಂಟನ್ನಾಗಿ ಇಟ್ಕೊಂಡು ಆನ್ಸರ್ ಬರೆದಾಗ ಅದು ಉತ್ತಮವಾಗಿ ಕಾಣಿಸುತ್ತದೆ, ಪ್ಲಸ್ ಮಾರ್ಕ್ಸ್ ಫೆಚ್ ಮಾಡಲು ನಮಗೆ ಸಹಕಾರಿಯಾಗುತ್ತದೆ. ಈ ಆರ್ಟಿಕಲ್ನಲ್ಲಿ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಸೆಟ್ಸ್ ಅಪ್ ಎ ಪ್ಯಾನಲ್ ಆನ್ ಇಂಡೆಕ್ಸ್ ಲಿಂಕ್ಡ್ ಲೈಫ್ ಪ್ರಾಡಕ್ಟ್ಸ್. ಸೊ ನಾವಿಲ್ಲಿ ಅತಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಇಂಡೆಕ್ಸ್ ಲಿಂಕ್ಡ್ ಲೈಫ್ ಪ್ರಾಡಕ್ಟ್ಸ್ ಅಂದರೆ ಏನು. ಸೊ ಮೊದಲಿಗೆ DAI ಬಗ್ಗೆ ಅರ್ಥೈಸ್ಕೊಳ್ಳೋಣ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಒಂದು ಆಟೋನಾಮಸ್ ಮತ್ತು ಸ್ಟ್ಯಾಟ್ಯೂಟರಿ ಬಾಡಿ ಆಗಿರುವಂಥದ್ದು. ನಾನು ಮೊದಲಿಗೆ ಹೇಳಿದ್ದೆ ಸ್ಟ್ಯಾಟ್ಯೂಟರಿ ಬಾಡಿ ಅಂತಂದರೆ ಒಂದು ಆ್ಯಕ್ಟ್ ಆಫ್ ಪಾರ್ಲಿಮೆಂಟಿಂದ ಕ್ರಿಯೇಟ್ ಆಗಿರಬೇಕು. ಸೊ ಅದು ಆ್ಯಕ್ಟ್ ಯಾವುದು? ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟ್ 1999. ಸೊ ಈ ಆ್ಯಕ್ಟನ್ನು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿಬಿಟ್ಟು ಈ IRDAಯನ್ನು ಜಾರಿಗೆ ತರಲಾಯಿತು. ಇದರ ಮುಖ್ಯ ಉದ್ದೇಶ ಇನ್ಶೂರೆನ್ಸ್ ಮತ್ತು ರೀಇನ್ಶೂರೆನ್ಸ್ ಕಂಪನೀಸ್ಗಳ ಏನು ಪ್ರೋಸೆಸ್ ಏನಿದೆ ಅಥವಾ ಫಂಕ್ಷನ್ಸ್ ಏನಿದೆ ಅದನ್ನು ನೋಡಿಕೊಳ್ಳುವಂಥದ್ದು. ಇದಕ್ಕೆ ಒಂದು ರೆಗ್ಯುಲೇಟರಿ ಬಾಡಿ ಅಂತಲೂ ಕರಿಬಹುದು. ಸೊ ಇನ್ಶೂರೆನ್ಸ್ ಮತ್ತು ರೀಇನ್ಶೂರೆನ್ಸ್ ಇಂಡಸ್ಟ್ರಿ ಏನಿದೆ ಭಾರತದಲ್ಲಿ ಅದನ್ನು ನೋಡಿಕೊಳ್ಳುತ್ತದೆ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಹೈದರಾಬಾದ್, ತೆಲಂಗಾಣದಲ್ಲಿ. 2001ರವರೆಗೆ ಇದು ಡೆಲ್ಲಿಯಲ್ಲಿತ್ತು. ಅದು ಈಗ ಬದಲಾಗಿಬಿಟ್ಟು ತೆಲಂಗಾಣ ಹೈದರಾಬಾದಿಗೆ ಶಿಫ್ಟ್ ಆಗಿರುವಂಥದ್ದು. ಸೊ ಈಗ ಇಲ್ಲಿ ಚರ್ಚೆಗೆ ಇರುವಂಥದ್ದು ಇಂಡೆಕ್ಸ್ ಲಿಂಕ್ಡ್ ಪ್ರಾಡಕ್ಟ್ಸ್ ಬಗ್ಗೆ. ಸೊ ಇಂಡೆಕ್ಸ್ ಲಿಂಕ್ಡ್ ಪ್ರಾಡಕ್ಟ್ಸ್ ಅಂದರೆ ಏನು ಅನ್ನುವಂಥದ್ದನ್ನು ಮೊದಲಿಗೆ ಅರ್ಥೈಸ್ಕೊಳ್ಳೋಣ. ಇಂಡೆಕ್ಸ್ ಲಿಂಕ್ಡ್ ಅಂತಂದರೆ ಇಲ್ಲಿ ಯಾವುದರ ಇಂಡೆಕ್ಸ್ ಆಗಿರ್ಬೋದು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಿರ್ಬೋದು, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಗಿರಬಹುದು. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಇಂಡೆಕ್ಸ್ನ ಅಡಿಯಲ್ಲಿ ನಮಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಂದರೆ ದೇಶದಲ್ಲಿ ಇರುವಂತಹ ಇನ್ಫ್ಲೇಷನ್ ಅಂತಂದರೆ ಯಾವುದೇ ವಸ್ತುವಿನ ಬೆಲೆಯಲ್ಲಿ ಆಗುವಂತಹ ಏರಿಕೆ ಅಥವಾ ಇಳಿಕೆಯನ್ನು ಇನ್ಫ್ಲೇಷನ್ ಆರ್ ಡಿಫ್ಲೇಷನ್ ಅಂತಲೂ ಕರಿಬಹುದು. ಇನ್ಫ್ಲೇಷನ್ ಅಂದರೆ ಏರಿಕೆ ಆಗುವಂಥದ್ದು ವಸ್ತುವಿನ ಬೆಲೆಯಲ್ಲಿ, ಡಿಫ್ಲೇಷನ್ ಅಂದರೆ ಕಡಿಮೆ ಆಗುವಂಥದ್ದು. ಸೊ ಈ ಬೆಲೆಯಲ್ಲಿ ಏರಿಕೆ ಅಥವಾ ಕಡಿತವನ್ನು ಕಂಡು ಹಿಡಿಯೋದಕ್ಕೋಸ್ಕರ CPIಯನ್ನು ನಾವು ಯೂಸ್ ಮಾಡ್ತೀವಿ. ಯೂಶಲಿ ಇನ್ಫ್ಲೇಷನ್ನೇ ಆಗುತ್ತದೆ. ಸೊ ಈ ಇನ್ಫ್ಲೇಷನ್ CPI ಆಧಾರದ ಮೇಲೆ, ಈ ಇಂಡೆಕ್ಸ್ನ ಆಧಾರದ ಮೇಲೆ ತಗೊಳ್ಳುವಂತಹ ಇನ್ಶೂರೆನ್ಸ್ನ ಇಂಟ್ರೆಸ್ಟ್ ಏನಿದೆ ಅಥವಾ ಇನ್ಶೂರೆನ್ಸ್ನ ಬೆಲೆ ಏನು ಬರಬೇಕಾಗಿದೆ ಅದಕ್ಕೆ ನಾವು ಇಂಡೆಕ್ಸ್ ಲಿಂಕ್ಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಸಪೋಸ್ ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ. ಈ 10 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ ನಂತರ ನಿಮಗೆ ಸಿಗುವಂತಹ ಇಂಟ್ರೆಸ್ಟ್ ಮೊದಲಿಗೆ ಯಾವ ರೀತಿಯಾಗಿ, ಸಪೋಸ್ 6.5% ಇಂಟ್ರೆಸ್ಟ್ ಅಂತ ಹೇಳಿ ನಾರ್ಮಲ್ ಗೌರ್ಮೆಂಟ್ ರೇಟ್ ಇರುವಂಥದ್ದು. ಆದರೆ ಈ ಇಂಡೆಕ್ಸ್ ಲಿಂಕ್ಡ್ ಪ್ರಾಡಕ್ಟ್ಸಲ್ಲಿ ಹೆಂಗಿರುತ್ತದೆ ಅಂದರೆ ಈ 10 ಲಕ್ಷ ಇನ್ವೆಸ್ಟ್ಮೆಂಟಿಗೆ ಆಗಿನ CPI ಇನ್ವೆಸ್ಟ್ಮೆಂಟ್ ಏನಾದರೂ 10% ಇದ್ದರೆ ಈ 10 ಲಕ್ಷಕ್ಕೆ ನಿಮಗೆ 10% ಸಿಗುತ್ತೆ. ಅದೇ ರೀತಿಯಲ್ಲಿ ಇದೇ CPI ಏನಾದರೂ 12% ಇದ್ದರೆ 10 ಲಕ್ಷಕ್ಕೆ 12% ಸಿಗುತ್ತೆ. ಸೊ ಹೀಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಆಧಾರದ ಮೇಲೆ ನಿಮಗೆ ಬರುವಂತಹ ರಿಟರ್ನ್ಸ್ ಡಿಪೆಂಡ್ ಆಗಿರುತ್ತದೆ. ಅದು ಯಾವುದೇ ಕಾರಣಕ್ಕೂ ಸಮಾನವಾಗಿರಲ್ಲ. ಸೊ ಈಗ ಸದ್ಯಕ್ಕೆ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಯಾವುದೇ ಇಂಡೆಕ್ಸ್ ಲಿಂಕ್ಡ್ ಪ್ರಾಡಕ್ಟ್ಸ್ ಯಾವುವು ಇಲ್ಲ. ಆದರೆ ಈಗ ಮಾರ್ಕೆಟ್ ಬದಲಾಗ್ತಾ ಇರೋದ್ರಿಂದ ಹಾಗೂ ಕನ್ಸ್ಯೂಮರ್ಸಿಗೆ ಇನ್ನೂ ಒಂದಿಷ್ಟು ಅವಕಾಶ ಚೆನ್ನಾಗಿ ಸಿಗಲಿ ಅಂತ ಹೇಳಿ ಈ ರೀತಿಯ ಇಂಡೆಕ್ಸ್ ಲಿಂಕ್ಡ್ ಪ್ರಾಡಕ್ಟ್ಸ್ನ ಹೇಗೆ ಜಾರಿಗೆ ತರಲು ಸಾಧ್ಯವಿದೆ ಅನ್ನೋದನ್ನು ಸ್ಟಡಿ ಮಾಡೋದಕ್ಕೋಸ್ಕರ ಒಂದು ಪ್ಯಾನಲನ್ನು ಕ್ರಿಯೇಟ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಅರ್ಥೈಸ್ಕೊಳ್ಳಬೇಕಾಗಿದೆ. ಆ ಪ್ಯಾನಲ್ನ ಹೆಸರು ದಿನೇಶ್ ಪಂತ್ ಅಂತ ಹೇಳಿ. ಸೊ ಇನ್ನೊಂದು ನಾವು ಕಮಿಟಿ ಬಗ್ಗೆ ಅಥವಾ IRDAI ಬಗ್ಗೆ ಅರ್ಥೈಸ್ಕೊಳ್ಳಬೇಕು ಅಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಒಟ್ಟು 10 ಸದಸ್ಯರಿರ್ತಾರೆ, 10 ಮೆಂಬರ್ಸ್ ಇರ್ತಾರೆ. ಇದರಲ್ಲಿ 5 ಮೆಂಬರ್ಸ್ ಪರ್ಮನೆಂಟ್ ಆಗಿರುವಂಥವರು, 4 ಜನ ಟೆಂಪರರಿ ಹಾಗೂ ಒಬ್ಬ ಚೇರ್ಮನ್ ಆಗಿರ್ತಾನೆ. ಸೊ IRDAಯಲ್ಲಿ ಒಟ್ಟು 10 ಜನ ಮೆಂಬರ್ಸ್ ಇರ್ತಾರೆ, 5 ಪರ್ಮನೆಂಟ್, 4 ಟೆಂಪರರಿ ಹಾಗೂ ಒಬ್ಬರು ಚೇರ್ಮನ್ ಇರ್ತಾರೆ. ಅರ್ಥ ಆಯ್ತಲ್ಲ. ಸೊ ಇಂಡೆಕ್ಸ್ ಲಿಂಕ್ಡ್ ಪ್ರಾಜೆಕ್ಟ್ಸ್ನ ನಾನು ಉದಾಹರಣೆ ಕೊಟ್ಟಿದ್ದೀನಿ. ಸೊ ಯಾವ ಇಂಡೆಕ್ಸ್ನ ತೊಗೋಬೇಕು, ಯಾವ ರೀತಿಯಾಗಿ ಅದು ಕ್ಯಾಲ್ಕುಲೇಷನಿಗೆ ಮುಂದಾಗುತ್ತದೆ ಅನ್ನುವಂಥದ್ದನ್ನು ಈ ದಿನೇಶ್ ಪಂತ್ ಪ್ಯಾನಲ್ ಏನಿದೆಯೋ ಇದು ಡಿಸೈಡ್ ಮಾಡಿ ರೆಕಮೆಂಡೇಷನ್ಸ್ನ ಆಧಾರದ ಮೇಲೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅದ್ರ ಬಗ್ಗೆ ಡಿಸೈಡ್ ಮಾಡ್ತದೆ. ನಾವು ಸದ್ಯಕ್ಕೆ IRDAI ಬ್ರೀಫ್ ಬೇಸಿಕ್ಸ್ಗಳನ್ನು ಅರ್ಥ ಮಾಡ್ಕೋಬೇಕು. ಅದ್ರ ಮುಖ್ಯ ಉದ್ದೇಶ ಇನ್ಶೂರೆನ್ಸ್ ಮತ್ತು ರೀಇನ್ಶೂರೆನ್ಸ್ 10 ಮೆಂಬರ್ಸ್ ಇರ್ತಾರೆ, 5 ಪರ್ಮನೆಂಟ್, 4 ಟೆಂಪರರಿ, ಒಬ್ಬ ಚೇರ್ಮನ್ ಇರ್ತಾರೆ. ಸೊ ಈಗ ಹೊಸದಾಗಿ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಯಾವುದಾದ್ರೂ ಇಂಡೆಕ್ಸ್ನ ಆಧಾರದ ಮೇಲೆ ರಿಟರ್ನ್ಸ್ ಸಿಗುವಂತೆ ಕಸ್ಟಮರ್ಸಿಗೆ ಇನ್ನೂ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡ್ತಿದ್ವಿ. ಇನ್ನು ಮುಂದಿನ ಆರ್ಟಿಕಲ್ ಟರ್ಕಿ ಮತ್ತು ಗ್ರೀಸ್ ನಡುವೆ ಇರುವಂತಹ ಒಂದು ವಿವಾದ ಬಗ್ಗೆ ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿದೆ. ಸೊ ಮೊದಲನೇದಾಗಿ ಟರ್ಕಿ ಮತ್ತು ಗ್ರೀಸ್ ಎಲ್ಲಿದೆ ಅನ್ನುವಂಥದ್ದನ್ನು ಮ್ಯಾಪ್ ನೋಡೋಣ. ಸೊ ಇಲ್ಲಿ ವರ್ಲ್ಡ್ ಮ್ಯಾಪಲ್ಲಿ ನೋಡಿದಾಗ ಮೆಡಿಟೇರಿಯನ್ ಸೀನ ರೈಟ್ ಸೈಡ್ ಇರುವಂತಹದ್ದು ಟರ್ಕಿ ಹಾಗೂ ಲೆಫ್ಟ್ ಸೈಡಲ್ಲಿ ಇರುವಂಥದ್ದು ಗ್ರೀಸ್. ಇವೆರಡರ ಮಧ್ಯೆ ಇರುವಂತಹ ಈ ಮೆಡಿಟೇರಿಯನ್ ಸಿ ಏನಿದೆ
ಇದು ಮಿನರಲ್ಸ್ ರಿಚ್ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಮಾಡರ್ನ್ ಯುಗ ಅಥವಾ ಮಾಡರ್ನ್ ವರ್ಲ್ಡ್ ಹಿಸ್ಟ್ರಿ ಏನಿದೆ ಅದು ಇಂಡಸ್ಟ್ರಿಯಲೈಸೇಷನ್ನ ಬುನಾದಿ ಮೇಲೆ ನಿಂತಿರುವಂಥದ್ದು. ಇಂಡಸ್ಟ್ರಿಯಲೈಸೇಷನ್ ಅಥವಾ ಯಾವುದೇ ರಾಷ್ಟ್ರ ಆರ್ಥಿಕವಾಗಿ ಬೆಳಿಬೇಕು ಅಂತಂದರೆ ಅದು ಇಂಡಸ್ಟ್ರಿಯಲ್ಲಿ ಸೌಂಡ್ ಆಗಬೇಕು. ಇಂಡಸ್ಟ್ರಿಯಲ್ಲಿ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥದ್ದೇನು? ರಾ ಮೆಟೀರಿಯಲ್ಸ್. ಈ ರಾ ಮೆಟೀರಿಯಲ್ಸ್ ನಮಗೆ ಎಲ್ಲಿಂದ ಸಿಗುತ್ತೆ? ಈ ರೀತಿಯಾಗಿ ಮಿನರಲ್ ರಿಚ್ ಏರಿಯಾಸ್ಗಳಿಂದ. ಸೊ ಇಲ್ಲಿ ಈ ಮೆಡಿಟೇರಿಯನ್ ಸಿ ಅಥವಾ ಈ ಎರಡರ ಮಧ್ಯೆ ಸ್ಯಾಂಡ್ವಿಚ್ ಆಗಿರುವಂತಹ ಈ ಮೆಡಿಟೇರಿಯನ್ ಸಿಯಲ್ಲಿ ಇರುವಂತಹ ರಿಚ್ ಮಿನರಲ್ ರಿಸೋರ್ಸಸ್ ಯಾರಿಗೆ ಸೇರಬೇಕಾಗಿರುವಂಥದ್ದು ಅನ್ನೋ ಪ್ರಶ್ನೆ ಮೇಲೆ ಟರ್ಕಿ ಮತ್ತು ಗ್ರೀಸ್ನ ನಡುವೆ ಆಗ್ತಾ ಇರುವಂತಹ ವಿವಾದದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲಿಗೆ ಗ್ರೀಸು 27 ರಾಷ್ಟ್ರಗಳು ಸೇರಿ ಆದಂತಹ ಯುರೋಪಿಯನ್ ಯೂನಿಯನ್ನ ಭಾಗವಾಗಿರುತ್ತದೆ. ಹಾಗೂ ಟರ್ಕಿ ಈಸ್ಟ್ ಸೈಡಲ್ಲಿ ಇರುವಂತಹ ಮಿನರಲ್ಸ್ ಏನಿದ್ದಾವೆ ಇದು ನಮ್ಮ ಕಾಂಟಿನೆಂಟಲ್ ಶೆಲ್ಫಿಗೆ ಸೇರಿರುವಂಥವು. ಕಾಂಟಿನೆಂಟಲ್ ಶೆಲ್ಫ್ ಅಂದರೆ ಏನು ಅನ್ನುವಂಥದ್ದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಹೇಳ್ತೀನಿ. ಸೊ ಕ್ರಸ್ಟ್ ಆದಮೇಲೆ ಯಾವುದೇ ಒಂದು ದೇಶದ ಲ್ಯಾಂಡ್ ಬಾರ್ಡರ್ ಎಲ್ಲಿಗೆ ಮುಗಿತದೆ, ಎಲ್ಲಿಂದ ಕೋಸ್ಟ್ ಲೈನ್ ಶುರು ಆಗ್ತದೆ, ಅದಾದ ನಂತರವೂ ಸಹ ಒಂದಿಷ್ಟು ಜಾಗದವರೆಗೆ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ. ಆ ಕಾಂಟಿನೆಂಟಲ್ ಶೆಲ್ಫ್ ಅಥವಾ ಈ ರಿಸೋರ್ಸಸ್ ಏನಿದೆ ಎಲ್ಲವೂ ಗ್ರೀಸಿಗೆ ಸೇರಿರುವಂಥದ್ದು ಅಂತ ಗ್ರೀಸ್ ಹೇಳುತ್ತೆ, ಟರ್ಕಿಗೆ ಸೇರಿರುವಂಥದ್ದು ಅಂತ ಟರ್ಕಿ ಹೇಳುತ್ತೆ. ಸೊ ಈ ವಿವಾದ ಮುಗಿತಾ ಇಲ್ಲ. ಇದರ ನಿಟ್ಟಿನಲ್ಲಿ ನಾವು ಈಗ ಈ ಆರ್ಟಿಕಲ್ನಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮೊದಲನೇದು ಲೊಕೇಶನ್, ಗ್ರೀಸ್ ಮತ್ತು ಟರ್ಕಿಯ ಲೊಕೇಶನ್ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಎರಡನೇದು ಕಾಂಟಿನೆಂಟಲ್ ಶೆಲ್ಫ್ ಅಂದ್ರೇನು, ಮೂರನೇದು ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ ಅಂದರೆ ಏನು ಅಂಥೇಳಿ. ಈ ಮೂರನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ಮೊದಲಿಗೆ ನಾನು ಹೇಳಿದ ಹಾಗೆ ಕಾಂಟಿನೆಂಟಲ್ ಶೆಲ್ಫ್ ಅಂತಂದರೆ ಇಲ್ಲಿಂದ ಸಮುದ್ರದ ಅಂದರೆ ಇಲ್ಲಿಂದ ಬೀಚಿಂದ ಆದಮೇಲೆ ಇಲ್ಲಿಂದ ಸಮುದ್ರ ಶುರುವಾಗ್ತಾ ಇದೆ. ಸೊ ಎಲ್ಲಿಗೆ ಲ್ಯಾಂಡ್ ಮುಗೀತದೆಯೋ ಮುಗಿದು ಅಲ್ಲಿಂದ ನೆಕ್ಸ್ಟ್ ಸಡನ್ ಡೌನ್ಫಾಲ್ ಎಲ್ಲಿ ಸಮುದ್ರದಾಗ ಆಗ್ತದೆಯೋ ಅಲ್ಲಿಯವರೆಗೆ ನಾವು ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ. ಅದಾದ ನಂತರ ಕೆಳಗೆ ಏನು ಇಳಿತಾ ಇದೆ ಇದನ್ನು ಕಾಂಟಿನೆಂಟಲ್ ಸ್ಲೋಪ್ ಅಂತ ಕರಿತೀವಿ. ಹಾಗೆ ಈ ಭಾಗವನ್ನು ಕಾಂಟಿನೆಂಟಲ್ ರೈಸ್ ಮತ್ತು ಕೆಳಗಿನ ಭಾಗವನ್ನು ಅಬ್ಸಿಸಲ್ ಪ್ಲೇನ್ ಆರ್ ಓಷನಿಕ್ ಕ್ರಸ್ಟ್ ಅಂತ ಕರಿತೀವಿ. ಸೊ ನೆನ್ಪಿಟ್ಕೋಬೇಕು, ಈ ಕಾಂಟಿನೆಂಟಲ್ ಶೆಲ್ಫ್ ಏರಿಯಾ ಏನಿದೆ, ಸೊ ಇಷ್ಟು ಭಾಗ ಅಥವಾ ಈ ಭಾಗದಲ್ಲಿ ಏನು ಹೈಡ್ರೋಕಾರ್ಬನ್ಸ್ ಅಥವಾ ಮಿನರಲ್ಸ್ ಅವೈಲೇಬಲ್ ಇದಾವೆ ಅದು ಟರ್ಕಿಗೆ ಸೇರಿದೆ ಅಂತ ಹೇಳುತ್ತೆ. ಯಾಕಂದರೆ ಎರಡು ರಾಷ್ಟ್ರಗಳ ನಡುವೆ ಸ್ಯಾಂಡ್ವಿಚ್ ಆಗಿರೋದ್ರಿಂದ ಆ ಜಾಗ ಮೆಡಿಟರೇನಿಯನ್ ಸಿ ಅಲ್ಲಿ ವಿವಾದ ಹುಟ್ಕೊಂಡಿರುವಂಥದ್ದು. ಹಾಗೆ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ ಅಂತ ಹೇಳಿ 1982ರಲ್ಲಿ ಆದಂತಹ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ UNCLOS ಅಂತ ಕರಿತೀವಿ. ಸೊ ಯಾವುದೇ ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ವಾಟರ್ಸಲ್ಲಿ ಇರುವಂತಹ ಡಿಸ್ಪ್ಯೂಟ್ಗಳನ್ನು ಈ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ ನೋಡ್ಕೊಳ್ತದೆ. ಸೊ ಯಾವುದೇ ರಾಷ್ಟ್ರದ ಕೋಸ್ಟ್ ಲೈನಿಂದ 200 ನಾಟಿಕಲ್ ಮೈಲ್ಸ್ವರೆಗೆ ಇರುವಂತಹ ಜಾಗದಲ್ಲಿ ಫಿಶಿಂಗು ಹಾಗೂ ಮಿನರಲ್ ಎಕ್ಸ್ಪ್ಲೋರೇಷನ್ನು ಮತ್ತು ಎಕಾನಮಿಕ್ ಆ್ಯಕ್ಟಿವಿಟೀಸನ್ನು ಮಾಡಲು ಆ ರಾಷ್ಟ್ರಕ್ಕೆ ಅವಕಾಶ ಇರುತ್ತದೆ ಅಂತ ಹೇಳಿ ಇದೊಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆಗಿರುವಂಥದ್ದು. ಆದರೆ ಇಲ್ಲಿ ಸಮಸ್ಯೆ ಇರೋದು ಅದೇ, ಎರಡೂ ತುಂಬ ಹತ್ತಿರ ಇರೋದ್ರಿಂದ ಈ EEZ ಏರಿಯಾನ ಡಿಫೈನ್ ಮಾಡ್ಕೊಳ್ಳಲು ಸಾಧ್ಯವಾಗ್ತಿಲ್ಲ. ಅಲ್ಲಿ ಒಂದಿಷ್ಟು ಘರ್ಷಣೆ ಅಥವಾ ಒಂದಿಷ್ಟು ಕನ್ಫ್ಯೂಷನ್ಸು ಹುಟ್ಕೊತಾ ಇರುವಂಥದ್ದು. ಸೊ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೋಬಹುದು ಅನ್ನುವಂಥದ್ದನ್ನು, ಅಂದರೆ ಟರ್ಕಿ ತನ್ನ ಮುಂದೆ ಹೆಜ್ಜೆನ ಇಟ್ಟಿರುವಂಥದ್ದು, ಇಬ್ಬರು ಸಾರ್ಟ್ ಔಟ್ ಮಾಡಿಕೊಂಡು ಇದನ್ನು ಹೇಗೆ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಎರಡೂ ರಾಷ್ಟ್ರಗಳ ಬೆಳವಣಿಗೆಗೆ ಅನುಕೂಲವಾಗುವಂತೆ ಉಪಯೋಗಿಸ್ಕೊಂಡು ಶಾಂತಿಯುತವಾಗಿ ಮುಂಸಾಗಬೇಕು ಅನ್ನುವಂತಹ ಪ್ರಸ್ತಾಪವನ್ನು ಇಟ್ಟಿರುವ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಇದರಿಂದ ಒಂದು ಮ್ಯಾಪ್ ಬೇಸ್ಡ್ ಕ್ವೆಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮೆಡಿಟರೇನಿಯನ್ ಸಿ ಸುತ್ತ ಸುಮಾರು 21 ರಾಷ್ಟ್ರಗಳು ಬಾರ್ಡರನ್ನು ಹೊಂದಿರುತ್ತವೆ. ಸೊ ನೀವು ಮ್ಯಾಪಲ್ಲಿ ಇದಕ್ಕೆ ಯಾವ್ಯಾವ ಕಂಟ್ರೀಸ್ ಇದ್ದಾವೆ ಒಂದ್ಸರಿ ಮಾರ್ಕ್ ಮಾಡ್ಕೊಂಡು ಅದನ್ನು ಪ್ರತಿ ದಿವಸ ರಿವೈಸ್ ಮಾಡುವಂಥದ್ದು ನಿಮಗೆ ಅನುಕೂಲವಾಗುತ್ತದೆ. ಈ ಆರ್ಟಿಕಲ್ನ ಹೆಡ್ಡಿಂಗ್ ಡಿಸ್ರಪ್ಷನ್ ಆ್ಯಂಡ್ ಚಾಕಿಂಗ್ ಔಟ್ ಅ ನ್ಯೂ ಐಡಿಯಾ ಫಾರ್ ಎಜುಕೇಷನ್. ಸೊ ಶಿಕ್ಷಣದಲ್ಲಿ ಒಂದು ಹೊಸ ಐಡಿಯಾನ ತರುವ ಅವಶ್ಯಕತೆ ಇದೆ ಆ್ಯಂಡ್ ಅದಕ್ಕೆ ಒಂದು ಹೊಸ ಟರ್ಮಿನಾಲಜಿ ಬಗ್ಗೆ ನಾವು ಇಲ್ಲಿ ಅರ್ಥೈಸ್ಕೊಳ್ಳಲಿದ್ದೇವೆ. ಇದರ ಟರ್ಮ್ ಹೆಸರು ಅಕಾಡೆಮಿಕ್ಸ್ ಅಂತ ಹೇಳಿ. ಅಕಾಡೆಮಿಕ್ಸ್ ಅಂತ ಹೇಳಿ ಇದು 2 ಪದಗಳ ಮಿಕ್ಸರ್ ಆಗಿರುವಂಥದ್ದು. ಮೊದಲನೇದು ಅಕಾಡೆಮಿಕ್ಸ್ ಹಾಗೂ ಎರಡನೇದು ಎಕಾನಮಿಕ್ಸ್. ಸೊ ಇವೆರಡೂ ಸೇರಿ ಬರ್ತಾ ಇರುವಂಥದ್ದು ಅಕಾಡೆಮಿಕ್ಸ್ ಅಂತ ಹೇಳಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಮಗೆ ಪ್ರಿಲಿಮ್ಸ್ ಅಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗದೇ ಇದ್ದರೂ ಮೇನ್ಸಲ್ಲಿ ನಮಗೆ ಈ ಟರ್ಮಿನಾಲಜಿ ಮೇಲೆ ಡೈರೆಕ್ಟ್ ಕ್ವಶನ್ ಬರುವ ಸಾಧ್ಯತೆ ಇದೆ. ಸೊ KS ಅಲ್ಲೂ ಸಹ ಎಕಾನಮಿ ಸೆಕ್ಷನ್ನಲ್ಲಿ ಸೊ ನಮಗೆ ಈ ಪ್ರಶ್ನೆ ಡೈರೆಕ್ಟಾಗಿ ಬರಬಹುದು. ಈಗಿನ
ಕೋವಿಡ್-19 ಅಥವಾ ಈಗಿನ ಹೊಸ ಚಾಲೆಂಜಸ್ಗಳ ನಡುವೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳು ಆಗಲಿವೆ ಹಾಗೂ ಬದಲಾವಣೆಗಳನ್ನು ಹೇಗೆ ಅಡಾಪ್ಟ್ ಮಾಡಿಕೊಳ್ಳಲು ನಮ್ಮ ಭಾರತ ದೇಶ ಎಜುಕೇಷನ್ ಸಿಸ್ಟಮ್ ಎರಡೂ ರೆಡಿ ಆಗುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಕೋವಿಡ್-19 ಸಿಚುವೇಷನಿಂದಾಗಿ ಎಷ್ಟೋ ವಿದ್ಯಾರ್ಥಿಗಳು ಅದರಲ್ಲೂ ಫೈನಲ್ ಇಯರಲ್ಲಿ ಇರುವಂತಹ ವಿದ್ಯಾರ್ಥಿಗಳು ತುಂಬ ಕಷ್ಟಕ್ಕೆ ಸಿಲ್ಕೊಂಡಿರುವಂಥದ್ದು. ಆನ್ಲೈನ್ ಎಕ್ಸಾಮ್ ಕೊಡಬೇಕಾ ಅಥವಾ ಇಂಟರ್ನಲ್ ಅಸೆಸ್ಮೆಂಟ್ಸ್ ಮೇಲೆ ನಮಗೂ ಪಾಸ್ ಮಾಡ್ತಾರಾ? ಹಾಗೂ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಟ್ರೆಡಿಷ್ನಲ್ ಎಜುಕೇಷನ್ ಸಿಸ್ಟಮಲ್ಲಿ ಆನ್ಲೈನ್ ಎಜುಕೇಷನಿಗೆ ನಮ್ಮ ವಿದ್ಯಾರ್ಥಿಗಳು ಅಷ್ಟು ಅಕ್ವೆಂಟ್ ಆಗಿಲ್ಲ. ಅವರಿಗೆಲ್ಲರೂ ಟ್ರೆಡಿಷ್ನಲ್ ಕ್ಲಾಸ್ ರೂಮ್ ಪ್ರೋಗ್ರಾಮಿಗೆ ಅಕ್ವೆಂಟೆಡ್ ಇದ್ದು ಅದರಿಂದ ಶಿಕ್ಷಣ ಇಷ್ಟು ದಿನ ಇದ್ದಿದ್ದರಿಂದ ಸಡನ್ ಬದಲಾವಣೆ ಅಡ್ಜಸ್ಟ್ ಆಗುವಂಥದ್ದು ಒಂದಿಷ್ಟು ಕಷ್ಟ. ಮೊದಲನೇದು ರಿಸೋರ್ಸಸ್ಗಳು ಇರೋರಿಗೆ, ಎರಡನೇದು ಬಹುಮುಖ್ಯ ವಿದ್ಯಾರ್ಥಿಗಳಿಗೆ ರಿಸೋರ್ಸಸ್ಗಳ ಕೊರತೆ ಇರೋದ್ರಿಂದ ಅವರು ಕ್ಲಾಸಸ್ಗಳನ್ನು ಅಟೆಂಡ್ ಆಗಲು ಸಾಧ್ಯವಾಗುತ್ತಿಲ್ಲ. ಎಷ್ಟೋ ಗೌರ್ಮೆಂಟ್ ಶಾಲೆ ವಿದ್ಯಾರ್ಥಿಗಳು, ಗೌರ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿಗಳು ಸರಿಯಾದ ಸಾಧನಗಳು ಇಲ್ಲದೇ ಇದ್ದಿದ್ದರಿಂದ ಈ ಕೋವಿಡ್-19 ಸಮಯದಲ್ಲಿ ತಮ್ಮ ಅಮೂಲ್ಯವಾದ ಶೈಕ್ಷಣಿಕ ಪ್ರವಾಸ ಅಥವಾ ಶೈಕ್ಷಣಿಕ ಸಮಯವನ್ನು ಕಳ್ಕೊಂಡಿರುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ ನಾವು ಈ ಅಕಾಡೆಮಿಕ್ಸ್ ಅನ್ನುವಂತಹ ಹೊಸ ಟರ್ಮಿನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ, ಶಿಕ್ಷಣದಲ್ಲಿ ಎಕಾನಮಿಕ್ಸನ್ನು ಯಾವ ರೀತಿಯಾಗಿ ಇಂಪಾರ್ಟೆನ್ಸ್ ಈಗ ಸಿಕ್ಕಿದೆ. ಯಾಕಂದರೆ ಮೊದಲಿಂದನೂ ಶಿಕ್ಷಣ ಎಕಾನಮಿಕ್ಸಲ್ಲಿ ಡಿಪೆಂಡೆಂಟ್ ಆಗಿರುವಂಥದ್ದು. ಈಗ ಭಾರತ ದೇಶದಲ್ಲಿ ಇರುವಂತಹ ಶೈಕ್ಷಣಿಕ ಎಕ್ಸಾಮ್ನಲ್ಲಿ ಅಥವಾ ಶೈಕ್ಷಣಿಕ ವರ್ಷದಲ್ಲಿ ಸ್ಕೂಲ್ ಆಗಿರ್ಬೋದು, ಸ್ಕೂಲಲ್ಲಿರುವಂತಹ ಸಾಧನಗಳಾಗಿರ್ಬೋದು, ಸ್ಕೂಲಲ್ಲಿರುವಂತಹ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಲೈಬ್ರಟರಿ ಆಗಿರ್ಬೋದು, ಇದಕ್ಕೆಲ್ಲ ಒಂದು ಸರಿಯಾದ ಅಥವಾ ಒಂದು ನಿರ್ದಿಷ್ಟ ಇನ್ವೆಸ್ಟ್ಮೆಂಟ್ ಬೇಕಾಗಿರ್ತದೆ. ಆ ಇನ್ವೆಸ್ಟ್ಮೆಂಟು ಇನ್ಕ್ಲೂಡ್ ಮೊದಲಿಂದನೂ ಆಗಿದೆ. ಆದರೆ ಇವಾಗ ಈ ಕೋವಿಡ್-19 ಸಂದರ್ಭದ ನಂತರ ಎಕಾನಮಿಕ್ಸಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಸಿಗಲಿದೆ ಅಕಾಡೆಮಿಕ್ಸಿನ ಪರವಾಗಿ. ಸೊ ಅದಕ್ಕೋಸ್ಕರ ಅಕಾಡೆಮಿಕ್ಸ್ ಆಗುವಂತಹ ವಿಷಯಗಳ ಬಗ್ಗೆ ಇಲ್ಲಿ ಮಾತಾಡ್ತಿದ್ದೀವಿ. ಸೊ ಏನೇನು ಎಕಾನಮಿಕಲಿ ಯಾವ ರೀತಿಯಾಗಿ ಬದಲಾವಣೆಗಳನ್ನು ಕಾಣಲಿದ್ದೇವೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಮೊದಲನೇದಾಗಿ ವೆಸ್ಟರ್ನ್ ಕಂಟ್ರೀಸಿಗೆ ಭಾರತದ ಶಿಕ್ಷಣ ವ್ಯವಸ್ಥೆನ ಕಂಪೇರ್ ಮಾಡಲು ನೋಡಿದಾಗ ಅಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ವೆಸ್ಟರ್ನ್ ಕಂಟ್ರೀಸಲ್ಲಿ ಇರುವಂತಹ ಎಜುಕೇಷನ್ ಸಿಸ್ಟಮ್ ತುಂಬ ಲಕ್ಸುರಿಯಾಗಿ ಇರುವಂಥದ್ದು. ಎಕ್ಸಾಂಪಲಿಗೆ ಹಾರ್ವರ್ಡ್ ಯೂನಿವರ್ಸಿಟಿ ತಗಂದರೆ ಅಲ್ಲಿ ಬರುವಂತಹ ಪ್ರತಿ ವರ್ಷದ ರೆವೆನ್ಯೂ ಸುಮಾರು $40 ಬಿಲಿಯನ್ ಅಷ್ಟು ಆಗಿರುವಂಥದ್ದು. ಅದರ ಜೊತೆಯಲ್ಲಿ ಬೇರೆ ಟಾಪ್ ಯೂನಿವರ್ಸಿಟೀಸ್ಗಳನ್ನು ನೋಡಿದರೂ ಸಹ ಅವರ ರೆವೆನ್ಯೂ ಸುಮಾರು $10 ಬಿಲಿಯನ್ ಇಂದ $40 ಬಿಲಿಯನ್ ವರೆಗೆ ಇರುವಂಥದ್ದು. ಸೊ ಅವರ ಶಿಕ್ಷಣದಲ್ಲಿ ಅಥವಾ ಅವರ ಶೈಕ್ಷಣಿಕ ಕರಿಕ್ಯುಲಮ್ನಲ್ಲಿ ಬದಲಾವಣೆಗೆ ಅವರು ತುಂಬ ಸುಲಭವಾಗಿ ಬದಲಾಗುವಷ್ಟು ಅವರಿಗೆ ಸಾಧನಗಳಿದ್ದಾವೆ ಆರ್ಥಿಕವಾಗಿ. ಆದರೆ ಭಾರತದಲ್ಲಿ ನಮ್ಮ ಶಿಕ್ಷಣದ ಇನ್ಸ್ಟಿಟ್ಯೂಟ್ಗಳು ಅವರಿಗೆ ಬರುವಂತಹ ವಾರ್ಷಿಕ ಆದಾಯ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಅವರಿಗೆ ಈ ರೀತಿಯಾಗಿ ಸಡನ್ ಚೇಂಜಸ್ಗಳು, ಯಾವುದೋ ಒಂದು ಬಿರುಗಾಳಿ ಬಂದುಬಿಟ್ಟು ಎಲ್ಲದನ್ನು ಡಿಸ್ಟ್ರಾಕ್ಟ್ ಮಾಡಿ ಹೋಗ್ಬಿಟ್ರೆ ಅದನ್ನು ಮತ್ತೆ ರಿಅಲೋಕೇಟ್ ಮಾಡೋದಕ್ಕೆ ಭಾರತ ದೇಶದಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಅಷ್ಟು ರೆವಿನ್ಯೂ ಅಥವಾ ಅಷ್ಟು ಆದಾಯ ಇಲ್ಲ ಮೊದಲಿಂದನೂ. ಸೊ ಅಲ್ಲಿಗೆ ನಾವು ಈ ವೆಸ್ಟರ್ನ್ ಕಂಟ್ರೀಸಿಗೂ ಮತ್ತು ಭಾರತಕ್ಕೂ ಕಂಪ್ಯಾರಿಸನ್ ಮಾಡಲು ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ಗಳು ಹೆಚ್ಚಿನ ಮಾತ್ರದಲ್ಲಿ ಫಿಕ್ಸ್ಡ್ ಆಪರೇಷನಲ್ ಕಾಸ್ಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈಗ ಸಪೋಸ್ ಒಂದು ಸ್ಕೂಲ್ ಮಾಡಿಬಿಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ, ಬಿಲ್ಡಿಂಗು, ಬೆಂಚು, ಟೇಬಲ್ಲು, ಚೇರ್ ಎಲ್ಲ ಹಾಕಿಸ್ಬಿಡ್ತಾರೆ. ಸೊ ಅದು ಹಾಕಿಸಿದ ನಂತರ ಅದನ್ನು ಮತ್ತೆ ಬದಲಾಯಿಸೋದು ಅವರಿಗೆ ಅಷ್ಟು ಸಾಧ್ಯವಾಗೋದಿಲ್ಲ. ನಾನು ಹೇಳಿದ ಹಾಗೆ ಹಿಂದಿನ ಆರ್ಟಿಕಲಲ್ಲಿ ಆರ್ಥಿಕವಾಗಿ ನಮ್ಮ ಭಾರತ ದೇಶದಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳು ಒಂದು ನಿರ್ದಿಷ್ಟ ಸರ್ಕಲ್ನಲ್ಲಿ ಆ್ಯಕ್ಟ್ ಮಾಡಬೇಕಾಗಿರುತ್ತದೆ. ಸಡನ್ ಚೇಂಜಸ್ಸಿಗೆ ತುಂಬ ರಿವಿಲೇಷನ್ ಅಥವಾ ತುಂಬ ಅಪೋಸಿಷನ್ನ ತೋರಿಸಿರುವಂಥದ್ದು ನಮ್ಮ ಭಾರತ ದೇಶದ ಶಿಕ್ಷಣ ವ್ಯವಸ್ಥೆಗಳು. ಸೊ ಈ ಕೋವಿಡ್-19 ಆದ ನಂತರ ಒಂದು ಡ್ಯುಯಲ್ ಮೋಡ್ ಆಫ್ ಲರ್ನಿಂಗನ್ನು ನಾವು ಕಾಣ್ತಾ ಇದ್ದೀವಿ. ಏನಿದು ಡ್ಯುಯಲ್ ಮೋಡ್ ಆಫ್ ಲರ್ನಿಂಗ್? ನಾವು ನೋಡ್ತಾ ಇದ್ದೀವಿ ಎಷ್ಟೋ ಸರಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಆಫ್ಲೈನ್ ಕ್ಲಾಸಸನ್ನು ಕೊಡುವಂಥದ್ದು. ಈಗ ಶೈಕ್ಷಣಿಕ ವರ್ಷ ಶುರುವಾಗಿರೋದ್ರಿಂದ ಈಗ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪ್ರಾವಧಾನವನ್ನು ಮಾಡುವಂಥದ್ದು ಮತ್ತು ಮುಂದೆ ಕೆಲವು ದಿನಗಳ ನಂತರ ಎಲ್ಲವೂ ಏನಾದರೂ ವಾಪಸ್ ಸರಿಸಮಾನವಾಗಿ ನಾರ್ಮಲ್ಸಿಗೆ ಬಂದರೆ ಆವಾಗ ಆಫ್ಲೈನ್ ಕ್ಲಾಸಸ್ಸಿಗೆ ಕೊಡುವಂಥದ್ದು. ಸೊ ಈ ರೀತಿಯಾಗಿ ಆಫ್ಲೈನ್ ಆನ್ಲೈನ್ ಮಾಡಬೇಕು ಅಂತಂದರೆ ಶೈಕ್ಷಣಿಕ ಸಂಸ್ಥೆಯಲ್ಲಿ ಎರಡೂ, ಅಂದರೆ ಆನ್ಲೈನ್ಗೆ ಬೇಕಾದಂತಹ ಒಂದು ಸ್ಟುಡಿಯೋ ಸೆಟಪ್ ಆಗಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂತಹ ಸಾಧನಗಳು ತುಂಬ ಒಂದು 12ರಿಂದ 13 ಲಕ್ಷ ರೂಪಾಯಿ ಒಂದು ನಾರ್ಮಲ್ ಸ್ಟುಡಿಯೋ ಸೆಟಪ್ ಮಾಡೋದಕ್ಕೋಸ್ಕರ ಬೇಕಾಗಿರುತ್ತದೆ. ಆದರೆ ಶಾಲೆಗಳಿಗೆ ಅಟ್ಲೀಸ್ಟ್ ಸಣ್ಣ ವಿದ್ಯಾರ್ಥಿಗಳಿಗೆ ಇಂಟರಾಕ್ಟಿವ್ ಆಗಿ ತೋರಿಸ್ಬೇಕು ಅಂತಂದರೆ ಅದಕ್ಕೊಬ್ಬ ಎಡಿಟರು, ಅದಕ್ಕೊಬ್ಬ IT ಇಂಜಿನಿಯರು ಮೇಂಟೈನ್ ಮಾಡೋದಕ್ಕೋಸ್ಕರ ಮ್ಯಾಸಿವ್ ಆನ್ಲೈನ್ ಕೋರ್ಸ್ ಅಂತಲೇ ಏನು ಕರಿತೀವಿ, MOOC. ಸೊ ಈ ರೀತಿಯ
ದೊಡ್ಡ ಸೆಟಪ್ಪನ್ನು ಮೇಂಟೈನ್ ಮಾಡಬೇಕು ಅಂದರೆ ಶಿಕ್ಷಣ ಸಂಸ್ಥೆಗಳು ಮತ್ತೆ ಹೊಸದಾಗಿ ಇನ್ವೆಸ್ಟ್ ಅಂದರೆ ಮಾಡುವ ಅವಶ್ಯಕತೆ ಆಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮತ್ತು ಸೋಷಲ್ ಡಿಸ್ಟೆನ್ಸಿಂಗ್ ನಾರ್ಮ್ಸ್ ಇರೋದರಿಂದ ಒಂದು ಕ್ಲಾಸಿನಲ್ಲಿ ಅಥವಾ ಒಂದು ಶಾಲೆಯ ಕ್ಲಾಸಿನಲ್ಲಿ ಬಹಳ ಕಡಿಮೆ ವಿದ್ಯಾರ್ಥಿಗಳನ್ನು ಕುಂದಿರಿಸಬೇಕಾಗಿರುತ್ತದೆ. ಮೊದಲಿಗೆ ಹೆಂಗಾಗಿರೋದು ಅಂತಂದರೆ ಒಂದು ಕ್ಲಾಸಲ್ಲಿ 600 ಜನ 400 ಜನದವರೆಗೂ ವಿದ್ಯಾರ್ಥಿಗಳನ್ನು ಕೂಡಿಸ್ಬೋದಿತ್ತು. ಆದರೆ ಈಗ ಕೋವಿಡ್-19 ನಂತರ ಕ್ಲಾಸ್ ಸೈಜ್ ಚಿಕ್ಕದಾಗೋದ್ರಿಂದ ಶೈಕ್ಷಣಿಕ ಸಂಸ್ಥೆಗಳಿಗೆ ಇನ್ನೂ ಆರ್ಥಿಕವಾಗಿ ಹೊಡೆತ ಬೀಳಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮತ್ತು ಹೊಸ ಸ್ಟಾಫನ್ನು ಮೊದಲಿಗೆ ಅಂದರೆ ಟೀಚರ್ಸ್ನ ಹೈರ್ ಮಾಡಿದ್ರೆ ಸಾಕಿತ್ತು. ಈಗ ಆನ್ಲೈನ್ ಆಫ್ಲೈನ್ ಆಗಿರೋದ್ರಿಂದ ಒಂದು ಹೊಸ IT ಟೀಮನ್ನೇ ಸೆಟಪ್ ಮಾಡಬೇಕಾಗಿರ್ತದೆ, ಹೊಸ ವಿಡಿಯೋ ಎಡಿಟರ್ನೇ ತಗೋಬೇಕಾಗಿರ್ತದೆ. ಹಾಗೆ ಈ ಎಲ್ಲವೂ ಶಿಕ್ಷಣ ಸಂಸ್ಥೆಗಳ ಮೇಲೆ ಮತ್ತೆ ಹೊರೆ ಬೀಳಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಆನ್ಲೈನ್ ನಡೀತದೆ ಅಂತಂದರೆ ಲ್ಯಾಬೊರೇಟರಿ ಸೈನ್ಸ್ನಲ್ಲಿ ನಡೆಯುವಂತಹ ಎಷ್ಟೋ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಅವರಿಗೆ ಇಂಟರಾಕ್ಟಿವ್ ಆಗಿ ಆನ್ಲೈನಲ್ಲಿ ತೋರಿಸೋಕ್ಕೋಸ್ಕರ ಬೇಕಾಗುವಂತಹ ಸಾಧನಗಳನ್ನು ಮತ್ತೆ ಹೊಸದಾಗಿ ತರಲೇಬೇಕಾಗಿರುತ್ತದೆ. ಹಾಗೂ ಈ ರೀತಿಯಾಗಿ ಆನ್ಲೈನ್ ಟೀಚಿಂಗ್ ಬರೋದ್ರಿಂದ ನಮ್ಮ ಶಾಲೆ ಅಥವಾ ನಮಗೆ ಈಗಿರುವಂತಹ ಶಿಕ್ಷಕರು ಎಷ್ಟರ ಮಟ್ಟಿಗೆ ಈ ಟೆಕ್ನಾಲಜಿಗೆ ಅಡಾಪ್ಟ್ ಆಗಿದ್ದಾರೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿರುವಂಥದ್ದು. ಸೊ ಈ 5-6 ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಶೈಕ್ಷಣಿಕ ಸಂಸ್ಥೆಗಳು ಮತ್ತೆ ಹೊಸದಾಗಿ ಅಡಾಪ್ಟ್ ಆಗುವ ಅವಶ್ಯಕತೆಗಳು ಇದ್ದಾವೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ಹೇಳ್ತಾ ಇರುವಂಥದ್ದು. ಸೊ ಈಗ ಏನೇನು ರಿಫಾರ್ಮ್ಸ್ಗಳು ಈಗಿರುವಂತಹ ಸಂದರ್ಭಗಳನ್ನು ನಾವು ಅರ್ಥೈಸ್ಕೊಂಡ್ವಿ, ಏನೇನು ಪ್ರಾಬ್ಲಮ್ಸ್ ಇದಾವೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಆದರೆ ಯಾವ ರೀತಿಯಾಗಿ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯಲು ಸಾಧ್ಯವಿದೆ? ಮೊದಲಿಗೆ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣ ಮತ್ತು ಎಕಾನಮಿ ಎರಡು ಇನ್ವರ್ಟೆಡ್ ಆಗಿರುವಂಥದ್ದು. ಒಳ್ಳೆಯ ಶಿಕ್ಷಣ ಒಂದು ಉನ್ನತ ಶಾಲೆಯಲ್ಲಿ ಅಥವಾ ಬಹಳ ಕಾಸ್ಟ್ಲಿ ಇರುವಂತಹ ಶಾಲೆಯಲ್ಲಿ ಸಿಗ್ತವೆ. ಸೊ ವಿದ್ಯಾರ್ಥಿಗಳು ಕಾಸ್ಟ್ಲಿ ಇರೋ ಶಾಲೆಗೆ ಹೋಗಬೇಕು ಅಂತಂದರೆ ಅವರಿಗೆ ಆರ್ಥಿಕ ಸಹಾಯ ಬೇಕು. ಅದಕ್ಕೆ ಸರ್ಕಾರ ಸಾಫ್ಟ್ ಲೋನನ್ನು ಅಥವಾ ಲೋನನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಉತ್ತೇಜಿಸಿ ಅಟ್ಲೀಸ್ಟ್ ಟೈಮಿಂಗ್ ಒಳ್ಳೆಯ ಶಾಲೆಗಳಿಗೆ ಅಥವಾ ಅಕ್ವೆಂಟ್ ಆಗುವಂತೆ ಅವರಿಗೆ ಸಹಕರಿಸಬೇಕು. ಎರಡನೇದು, ಶಾಲಾ ಕಾಲೇಜುಗಳು ಸಹ ಈಗ ನಡೀತಿರುವಂತಹ ಕೋವಿಡ್-19 ಸಿಚುವೇಶನ್ ಒಂದು ಹೊಸ ಅನುಭವ ಹಾಗೂ ಒಂದು ಹೊಸ ಅವಕಾಶಗಳನ್ನು ಹುಟ್ಟಿಸ್ತಾ ಇದೆ. ಈಗ ಒಂದು 5 ವರ್ಷಗಳ ಕಾಲ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಒಂದಿಷ್ಟು ಹೊರಬೇಕಾಗುತ್ತೆ. ಆದರೆ 5-6 ವರ್ಷಗಳ ನಂತರ ಈ ಟೆಕ್ನಾಲಜಿ ಅಥವಾ ಈ ಎಜುಕೇಷನ್ ಸಿಸ್ಟಮ್ ಶೈಕ್ಷಣಿಕ ಸಂಸ್ಥೆಗಳಿಗೂ ಹಾಗೂ ಸಮಾಜಕ್ಕೂ ಇನ್ನೂ ಕಡಿಮೆ ದರದಲ್ಲಿ ಶಿಕ್ಷಣ ಅವರ ಮನೆ ಬಾಗಿಲಿಗೆ ಸೇರಿರುವಂತೆ ಮಾಡುತ್ತದೆ ಅನ್ನುವಂಥದ್ದನ್ನು ಬ್ರಾಡಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಒಂದಾಗಿ ಎಜುಕೇಷನ್ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಹಾಗೂ ಶಿಕ್ಷಣ ವ್ಯವಸ್ಥೆಯನ್ನು ಮುಂದೆ ನಡ್ಕೊತಾ ಹೋಗ್ಬೇಕು, ಅದು ನಿಲ್ಲಬಾರ್ದು ಯಾವುದೇ ಕಾರಣಕ್ಕೂ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್, ಟ್ರೀಟಿಂಗ್ ಡೇಟಾ ಆ್ಯಸ್ ಕಾಮನ್ಸ್. ಸೊ ಇಲ್ಲಿ ನಾವು ಡೇಟಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗಿನ ಡಿಜಿಟಲ್ ಯುಗದಲ್ಲಿ ಡೇಟಾ ಅತ್ಯಮೂಲ್ಯವಾಗಿರುವಂಥದ್ದು. ಸೊ ಯಾರ ಹತ್ರ ಡೇಟಾ ಇದೆಯೋ ಅವರು ಕೋಟ್ಯಾಧೀಶ್ವರ ಅನ್ನಂಗೆ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ನಾನ್ ಪರ್ಸ್ನಲ್ ಡೇಟಾ, ಪರ್ಸ್ನಲ್ ಮತ್ತು ನಾನ್ ಪರ್ಸ್ನಲ್ ಇರ್ತಾವೆ. ಪರ್ಸ್ನಲ್ ಅಂತಂದರೆ ನನ್ನ ಮೊಬೈಲ್ ನಂಬರು, ನನ್ನ ಏನಾದರೂ ವೈದ್ಯಕೀಯ ಹೆಲ್ತ್ ಸ್ಟೇಟಸ್ ಏನಿದೆ ಅಥವಾ ನನ್ನ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ ಅವ್ರ ಮೊಬೈಲ್ ನಂಬರ್ಗಳು, ಈ ರೀತಿಯ ಎಲ್ಲ ವಿಷಯಗಳು ಪರ್ಸ್ನಲ್ ಡೇಟಾಗೆ ಬರ್ತವೆ. ಸೊ ನಾನ್ ಪರ್ಸ್ನಲ್ ಡೇಟಾ ಏನಿರ್ತಾವೋ ಅದರ ರಿಲೇಟೆಡು ರೆಕಮೆಂಡೇಷನ್ಸ್ ಅಥವಾ ಅದರ ರಿಲೇಟೆಡ್ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಲಾಗಿತ್ತು. ಅದು ಗೋಪಾಲ್ ಕೃಷ್ಣ ಕಮಿಟಿ ಅಂತ ಹೇಳಿ. ಸೊ ನೆನ್ಪಿಟ್ಕೊಳ್ಳಿ, ಇದು ನಾನ್ ಪರ್ಸನಲ್ ಡೇಟಾಗೋಸ್ಕರ ಮಾಡಿದಂತಹ ಕಮಿಟಿ. ಸೊ ಈ ಕಮಿಟಿಯ ಮುಖ್ಯ ಉದ್ದೇಶ ನಮಗೆಲ್ಲ ಗೊತ್ತಿರೋ ಹಾಗೆ, ಈ ಡಿಜಿಟಲ್ ಯುಗದಲ್ಲಿ ಯಾವ ಕಂಪನಿಗಳು ಬಹಳ ಕಾರ್ಪೊರೇಟ್ಲಿ ದೊಡ್ಡದಾಗಿರ್ತಾರೋ, ಯಾರ ಹತ್ರ ಜಾಸ್ತಿ ಡೇಟಾ ಇರ್ತದೆಯೋ ಅವರೇ ಬೆಳ್ಕೊತಾ ಹೋಗ್ತಾರೆ. ಯಾವ ಹೊಸ ಕಂಪನಿಗಳು ಈ ಡೇಟಾನ ಸಮಗ್ರವಾಗಿ ಕಲೆಕ್ಟ್ ಮಾಡೋಕ್ಕಾಗೋದಿಲ್ವೋ, ಸಮಗ್ರವಾಗಿ ಉಪಯೋಗಿಸೋಕ್ಕಾಗೋದಿಲ್ವೋ, ಅವ್ರ ಬಿಸ್ನೆಸ್ಗಳು ಮತ್ತೆ ಮುಂದಿನ ಹಂತಕ್ಕೆ ಅಥವಾ ಒಂದು ಕಡೆಯಿಂದ ಬಿಸ್ನೆಸ್ ಕಡೆಯಿಂದ ನೋಡಿದಾಗ ಈ ಸಣ್ಣ ಕಂಪನಿಗಳು ಮುಂದೆ ಸಾಗೋಕ್ಕೆ ಸಾಧ್ಯವಾಗೋದಿಲ್ಲ. ಕನ್ಸ್ಯೂಮರ್ ಕಡೆಯಿಂದ ನೋಡಿದಾಗ ಈ ದೊಡ್ಡ ಕಂಪ್ನಿಗಳು ಏನು ಕೊಡ್ತಾರೋ ಅದೇ ಲಾಸ್ಟ್. ಚಿಕ್ಕ ಕಂಪ್ನಿಗಳು ಏನಾದರೂ ಇನೋವೇಟಿವ್ ಆಗಿ ಹೊಸ ಪ್ರಾಡಕ್ಟನ್ನು ಅವ್ನು ಕನ್ಸ್ಯೂಮರಿಗೆ ರೀಚ್ ಮಾಡಬೇಕು ಅಂತಂದರೆ ಅವ್ರ ಹತ್ರ ಡೇಟಾ ಇರಲ್ಲ, ಆ ಪ್ರಾಡಕ್ಟ್ ಅಲ್ಲೇ ಕ್ಯೂಚ್ ಹಾಕಿಬಿಡ್ತಾರೆ. ಸೊ ಇವೆಲ್ಲವೂ ಈ ರೀತಿಯ ಇಂಬ್ಯಾಲೆನ್ಸ್ ಇನ್ ಮಾರ್ಕೆಟ್ ಕಾಂಪಿಟೇಷನ್ ಅಂತ ಏನು ಕರಿತೀವಿ, ಈ ಸುವ್ಯವಸ್ಥೆ ಅಥವಾ ಈ ಅವ್ಯವಸ್ಥೆನ ಸರಿಪಡಿಸೋದಕ್ಕೋಸ್ಕರ ಈ ಕಮಿಟಿಯನ್ನು, ಗೋಪಾಲ್ ಕೃಷ್ಣ ಕಮಿಟಿಯನ್ನು ಫಾರ್ಮ್ ಮಾಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಅಥವಾ ಇದರ ಮುಖ್ಯ ಪರ್ಪಸ್ ಏನಂತಂದರೆ, ಈ ಡೇಟಾನ ಅಥವಾ ಈ ಸಿಗುವಂತಹ ಡೇಟಾ ಏನಿದೆ ಇದು ಯಾವ ರೀತಿಯಾಗಿ ಶೇರಿಂಗ್ ಆಗಬೇಕು ಮತ್ತು ಇದರ ಅವೈಲಬಿಲಿಟಿ ಯಾವ ರೀತಿಯಾಗಿ ಉಳಿಸ್ಕೋಬೇಕು ಅಂತ ಹೇಳಿ. ಡೇಟಾ ಅಲ್ಲಿ 2 ಥರ, ಒಂದು ಪ್ರೈವೇಟ್ ಡೇಟಾ,
ಇನ್ನೊಂದು ಕಮ್ಯುನಿಟಿ ಡೇಟಾ ಅಂತ ಮಾಡಿದ್ದಾರೆ ಈ ಕಮಿಟಿಯ ಪ್ರಕಾರ. ಸೊ ಈ ಕಮ್ಯುನಿಟಿ ಡೇಟಾ ಏನಿರ್ತದೆ ಇದು ಎಲ್ಲ ಕಂಪನಿಗಳಿಗೂ ಆಕ್ಸೆಸಬಲ್ ಇರಬೇಕು. ಈ ಪ್ರೈವೇಟ್ ಡೇಟಾ ಏನಿದೆ ಆ ಕಂಪನಿಗಳು ಅವ್ರ ಸ್ವಂತಕ್ಕೆ ಯೂಸ್ ಮಾಡ್ಕೋಬೋದು, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಆದರೆ ಕಮ್ಯುನಿಟಿ ಡೇಟಾ ಅಂತ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಅದು ಕಮ್ಯುನಿಟಿಗೆ ಸೇರಿರಬೇಕು. ಈಗ ಪಬ್ಲಿಕ್ ಪ್ರೈವೇಟ್ ಅಂತ ಹೆಂಗೆ ಕರಿತೀವೋ, ಪಬ್ಲಿಕ್ ಪ್ರಾಪರ್ಟಿ ಎಲ್ಲರಿಗೂ ಉಪಯೋಗ ಆಗುವಂಥದ್ದು, ಹಾಗೆ ಪ್ರೈವೇಟ್ ಅವ್ರು ಯೂಸ್ ಮಾಡ್ಕೊಳ್ಳಿ. ಸೊ ಹೀಗೆ ಡೇಟಾವೂ ಸಹ ಕಮ್ಯುನಿಟಿ ಓನ್ ಆಗಿರಬೇಕು. ಅದು ಎಲ್ಲ ಕಮ್ಯುನಿಟಿ ಜನಕ್ಕೂ ಸಿಗಬೇಕು. ಅದನ್ನು ನಾವು ಕಮ್ಯುನಿಟಿ ಡೇಟಾ ಅಂತ ಕರಿತೀವಿ. ಈ ಕಮ್ಯುನಿಟಿ ಡೇಟಾ ಮೇಂಟೈನ್ ಮಾಡಲು ಒಂದು ಕಮ್ಯುನಿಟಿ ಟ್ರಸ್ಟನ್ನು ಮಾಡಬೇಕು. ಈ ಕಮ್ಯುನಿಟಿ ಟ್ರಸ್ಟು ಅಲ್ಲಿ ಆ ಡೇಟಾಗೆ ಹೊರೆಯನ್ನು ಅಥವಾ ಆ ಡೇಟಾದ ಜವಾಬ್ದಾರಿಯನ್ನು ತಗೋತದೆ. ಒಂದು ಡೇಟಾ ಟ್ರಸ್ಟನ್ನು ಸಹ ಕ್ರಿಯೇಟ್ ಮಾಡಬೇಕು. ಈ ಡೇಟಾ ಟ್ರಸ್ಟು ಯಾರ್ಯಾರಿಗೆ ನಾವು ಡೇಟಾ ಕೊಡ್ತಿದ್ದೀವಿ, ಯಾರ್ಯಾರಿಗೆ ಯಾವ ರೀತಿಯಾಗಿ ಅನುಕೂಲವಾಗಲಿದೆ, ಎಲ್ಲ ಸೆಕ್ಟರ್ ವೈಸ್. ಈಗ ಇಂಡಸ್ಟ್ರಿ ಆಗಿರ್ಬೋದು, ಇಂಡಸ್ಟ್ರಿಯಲ್ಲೂ ಮತ್ತು ಡಿವಿಷನ್ಸ್ ಇದ್ದಾವೆ. ಅಗ್ರಿಕಲ್ಚರ್ ಇರ್ಬೋದು, ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಸೆಕ್ಟರ್ಸ್ ಇದ್ದಾವೆ. ಸೊ ಈ 3 ಸೆಕ್ಟರ್ಗಳಲ್ಲಿ ಡೇಟಾಗಳನ್ನು ಮೇಂಟೈನ್ ಮಾಡಿಬಿಟ್ಟು ಯಾವ ಕಂಪನಿಗಳಿಗೆ ಯಾವ ಡೇಟಾ ಅನುಕೂಲ ಹಾಗೂ ಅವಶ್ಯಕತೆ ಆಗಲಿದೆಯೋ ಬೆಳೆಯೋಕ್ಕೆ ಅವರಿಗೆ ಈ ಡೇಟಾ ಟ್ರಸ್ಟಿಂದ ತಗೊಳ್ಳುವ ಅವಕಾಶವನ್ನು ಮಾಡಿಕೊಡ್ಬೇಕು. ಹಾಗೂ ಈ ನಾನ್ ಪರ್ಸನಲ್ ಡೇಟಾ ಎಲ್ಲದನ್ನು ಮೇಂಟೈನ್ ಮಾಡಲು ಒಂದು ನಾನ್ ಪರ್ಸನಲ್ ಡೇಟಾ ಅಥಾರಿಟಿ, ಇದಕ್ಕೆ ಲೆಜಿಸ್ಲೇಟಿವ್ ಬ್ಯಾಕಿಂಗ್ ಅಂತ ಕರಿತೀವಿ. ಅಂದರೆ ಒಂದು ಲೀಗಲ್ ಹೆಡ್ ಬೇಕು. ಈ ನಾನ್ ಪರ್ಸನಲ್ ಡೇಟಾ ಅಥಾರಿಟಿ ಯಾವ ರೀತಿಯಲ್ಲಿ ಈ ಕಮ್ಯುನಿಟಿ ಡೇಟಾ ಮತ್ತು ಪ್ರೈವೇಟ್ ಡೇಟಾಗಳ ಮಧ್ಯೆ ಹೇಗೆ ಮಾರುಕಟ್ಟೆಯಲ್ಲಿ ವ್ಯವಸ್ಥೆ ನಡೀತಿದೆ ಅನ್ನುವಂಥದ್ದನ್ನು ನೋಡ್ಕೊಳ್ಳೋದಕ್ಕೋಸ್ಕರ. ಸೊ ನೀವು ಈ ಒನ್ ವರ್ಡ್ಸ್ಗಳನ್ನು ಬರ್ಕೊಂಡ್ರೆ ಸಾಕು. ಅದ್ರ ಆಧಾರದ ಮೇಲೆ ನೀವು ಈ ಗೋಪಾಲಕೃಷ್ಣ ಕಮಿಟಿಯ ರೆಕಮೆಂಡೇಷನ್ಸನ್ನು ಆರಾಮಾಗಿ ಬರಿಬಹುದು. ಮೇನ್ಸಲ್ಲಿ. ಪ್ರಿಲಿಮ್ಸಲ್ಲಿ ನಿಮಗೆ ನೇರವಾದ ಕ್ವಶನ್ಸ್ ಬರ್ಬೋದು. ನಾನ್ ಪರ್ಸನಲ್ ಡೇಟಾಗೋಸ್ಕರ ಮಾಡಿದಂತಹ ಕಮಿಟಿ ಯಾವುದು? ಗೋಪಾಲಕೃಷ್ಣ ಕಮಿಟಿ ಅಂತ ಹೇಳಿ. ಸೊ ಒಟ್ಟಾರೆ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಈ ಡಿಜಿಟಲ್ ಯುಗದಲ್ಲಿ ಸಣ್ಣ ಕಂಪನಿಗಳಿಗೂ ಸಹ ದೊಡ್ಡ ಕಾರ್ಪೊರೇಷನ್ಸ್ ಜೊತೆ ಹೊಡೆದಾಡೋಕ್ಕೋಸ್ಕರ ಒಂದು ಸಾಧನದ ಅವಶ್ಯಕತೆ ಇದೆ, ಅದು ಡೇಟಾ. ಯಾವುದೇ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರಿಗೆ 2 ಅತ್ಯಮೂಲ್ಯವಾದ ವಸ್ತುಗಳು ಅಂತಂದರೆ ಒಂದು ಡೇಟಾ, ಇನ್ನೊಂದು ಕ್ಲೌಡ್ ಕಂಪ್ಯೂಟಿಂಗ್. ಕ್ಲೌಡ್ ಕಂಪ್ಯೂಟಿಂಗ್ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ನೀವು ದುಡ್ಡು ಕೊಟ್ಟು ತಗೋಬೇಕು. ಡೇಟಾ ಇರುವಂತಹದ್ದು ಇದು ಫಿಸಿಕಲ್ ಡೇಟಾ. ಇದು ನೀವು ಹೆಂಗೆ ರಿಸರ್ಚ್ ಮಾಡ್ತೀರಾ, ಹೇಗೆ ನಿಮಗೆ ಸಾಧನವಾಗಲಿದೆ, ಅದು ಹೊರಗಿಂದ ಸಿಗುವಂತಹ ಔಟ್ಪುಟ್. ಸೊ ಈ ಡೇಟಾದಕ್ಕೋಸ್ಕರ ಅಥವಾ ಈ ಡೇಟಾ ಕ್ಷೇತ್ರದಲ್ಲಿ ಗೌರ್ಮೆಂಟು ವ್ಯಾಲ್ಯೂ ಅಡಿಷನ್ ಅಥವಾ ಇನ್ಪುಟನ್ನು ಕೊಡೋ ಅವಕಾಶದಿಂದ ಅಥವಾ ಉದ್ದೇಶದಿಂದ ಈ ನಾನ್ ಪರ್ಸನಲ್ ಡೇಟಾ ಕಮಿಟಿನ ಜಾರಿಗೆ ತಂದಿರುವಂಥದ್ದು. ಸೊ ಯಾವುದೇ ಡೇಟಾ ಕಮಿಟಿ ಅಥವಾ ಈ ನಾನ್ ಪರ್ಸನಲ್ ಡೇಟಾ ರೆಗ್ಯುಲೇಷನ್ ಆ್ಯಕ್ಟ್ನ ಬಗ್ಗೆ ನಿಮಗೆ ಏನಾದರೂ ಪ್ರಶ್ನೆಗಳು ಬಂದಿದ್ದಲ್ಲಿ ಮೊದಲಿಗೆ ಹೇಳಬೇಕಾಗಿರುವಂಥದ್ದು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ 2 ಡೇಟಾ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್. ಸೊ ಡೇಟಾಗೋಸ್ಕರ ಸರ್ಕಾರ ಮಾಡಿದಂತಹ ಕಮಿಟಿ ಗೋಪಾಲಕೃಷ್ಣ ಕಮಿಟಿ. ಇದರಲ್ಲಿ ಕೆಳಗೆ ಕೊಟ್ಟಿರುವಂತಹ ಈ ರೆಕಮೆಂಡೇಷನ್ಸ್ಗಳನ್ನು ನೀವು ಹಂತವಾಗಿ ಬರೆದ್ರೆ ನಿಮಗೆ ಆ ಆನ್ಸರ್ ಪರಿಪೂರ್ಣವಾಗಲಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಸೊ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಸೊ ಅದಕ್ಕೆ ಮುಂಚೆ ನಿನ್ನೆ 2 ಪ್ರಶ್ನೆಗಳನ್ನು ನಿಮಗೆ ಕೊಡಲಾಗಿತ್ತು. ಸೊ ಆ 2 ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಮೊದಲನೇದು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಈಸ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಲೊಕೇಶನ್. ಸೊ ಇಲ್ಲಿ ನಾವು ಹೇಳ್ತಾ ಇದ್ದೀವಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಡೊಮೆಸ್ಟಿಕ್ ಅಂದರೆ ನಮ್ಮ ದೇಶದಲ್ಲಿ ಬೆಳೆಯುವಂಥ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಲೊಕೇಶನ್ ಅಂತ ಬರೋದಿಲ್ಲ. ಸೊ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್. ಇಂಡಿಯಾಸ್ GDP ಹ್ಯಾಸ್ ನೆವರ್ ಸೀನ್ ನೆಗೆಟಿವ್ ಗ್ರೋತ್ ರೇಟ್ ಬಿಫೋರ್ 2020. ನಮಗೆಲ್ಲ ಗೊತ್ತಿರೋ ಹಾಗೆ 1990ರಲ್ಲಿ ರಿಸೆಷನ್ ಆಗಿತ್ತು ಆ್ಯಂಡ್ ಆವಾಗ GDP ನೆಗೆಟಿವ್ ಆಗಿರೋದಕ್ಕೆ ಉದಾಹರಣೆ ಇದೆ. ಸೊ 2020 ಮುಂಚೆ ಯಾವತ್ತೂ ಆಗಿಲ್ಲ ಅನ್ನೋದು ಸುಳ್ಳು. ಸೊ 2 ತಪ್ಪು. ಸೊ ಇದಕ್ಕೆ ಸರಿಯಾದ ಉತ್ತರ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಕರೆಕ್ಟ್. ಸೊ ಯಾವಾಗಲೇ MCQ ಬೇಸ್ಡ್ ಕ್ವೆಶನ್ಸ್ ಮಾಡಬೇಕಾದ್ರೆ ಸ್ಟೇಟ್ಮೆಂಟ್ ಮತ್ತು ಕ್ವೆಶನನ್ನು ಪೂರ್ತಿಯಾಗಿ 1 ಅಲ್ಲ 2 ಸರಿ ಓದಿ ಅರ್ಥ ಆಗೋವರೆಗೂ. ಸೊ ಇದಕ್ಕೆ ಸರಿಯಾದ ಉತ್ತರ ಸಿ, ಅದು 2 ತಪ್ಪಾಗಿರೋದಂಥದ್ದು. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಕನ್ಫರ್ಸ್ ಪವರ್ ಟು ಪನಿಷ್ ಅಂಡರ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆನ್ ಹೈಕೋರ್ಟ್. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎನ ಹಾಕಿದ್ದಾರೆ. ಆರ್ಟಿಕಲ್ 129 ಕಂಟೆಂಪ್ಟ್ ಆಫ್ ಕೋರ್ಟ್ ಸುಪ್ರೀಂ ಕೋರ್ಟಿಗೆ ಕೊಟ್ಟಿರುವಂಥದ್ದು. ಹಾಗೆ ಇಲ್ಲಿ ಕೇಳಿರುವಂಥದ್ದು ಕಂಟೆಂಪ್ಟ್ ಆಫ್ ಕೋರ್ಟ್ ಆನ್ ಹೈಕೋರ್ಟ್, ಅದು ಆರ್ಟಿಕಲ್ 215. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸೊ ಇದಕ್ಕೆ ನಾನು ನೋಡಿದ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನವೀನ್ ಅಂತ ಹೇಳಿ ಒಬ್ಬರು ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥದ್ದು ಮತ್ತು ಪವಿತ್ರ ಮೇಡಮ್ ಅಂತ ಹೇಳಿ ಇನ್ನೊಬ್ಬರು. ಸೊ ಹೀಗೆ ನೀವು ಮತ್ತೆ ಹೊಸ 2 ಪ್ರಶ್ನೆಗಳನ್ನು ಕೊಡಲಾಗುವುದು. ಅದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮಾಡಿ ಮತ್ತೆ ಹೊಸ ಪ್ರಶ್ನೆಗಳನ್ನು ನಾಳೆಯ ಸಂಚಿಕೆಯಲ್ಲಿ ನಿಮಗೆ ಆನ್ಸರನ್ನು ಮಾಡಲಾಗುವುದು. ಇವತ್ತಿನ 2 ಪ್ರಶ್ನೆಗಳು, ಮೊದಲನೇದು RCEPಗೆ ರಿಲೇಟೆಡ್ ಆಗಿರುವಂಥದ್ದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು RCEP. RCEP ಈಸ್ ಯೂಸ್ಡ್ ಆಸ್ ಅನ್ ಆಲ್ಟರ್ನೇಟಿವ್ ಟು ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್. ಸ್ಟೇಟ್ಮೆಂಟ್ 2, ಇಟ್ ಬಿಕೇಮ್ ಆಪರೇಷನಲ್ ಇನ್ ಅಕ್ಟೋಬರ್ 2019. ಇದರಲ್ಲಿ ಯಾವ್ದು ಸರಿಯಾದ ಉತ್ತರ? 1 ಓನ್ಲಿ, 2 ಓನ್ಲಿ, 2 ಅಥವಾ ನೈದರ್ A and B.
ಎರಡನೇ ಪ್ರಶ್ನೆ, ಇತಿಕೊಪ್ಪ ಟಾಯ್ಸ್ ಸಮ್ಟೈಮ್ಸ್ ಸೀನ್ ಇನ್ ನ್ಯೂಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ಕರ್ನಾಟಕ ಹಾಗೂ ತಮಿಳುನಾಡು. ಈ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ನಾಳೆ ಇದಕ್ಕೆ ನಿಮಗೆ ಉತ್ತರವನ್ನು ನಾಳೆಯ ಸಂಚಿಕೆಯಲ್ಲಿ ಸಿಗುವುದು. ಅಲ್ಲಿಯವರೆಗೆ ಚೆನ್ನಾಗಿ ಓದಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.